ನೀಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನ, ಪಂಚಾವಜ ಮೇಳ ಲಯವೆಲ್ಲ ನಿನ್ನ, ಈ ರಾಗ ಈ ತಾಳ ಈ ಹಾಡು ಈ ಇಂಪು ಎಲ್ಲವೂ ನಿನದಲ್ಲವೇ, ನೀನಿದ್ದವರವಲ್ಲವೇ ಓ ಸ್ವಾಮಿ ಹೂವು ಹಣ್ಣುಗಳು, ಮಿನುಗುವ ಕಿಲ್ಕೆಯ ಹೊಳಪೆಲ್ಲ ನಿನ್ನ, ಕಾಮನ ಬಿಲ್ಲಿನ ಬಣ್ಣವು ನಿನ್ನ, ಆ ಸೂರ್ಯ ಆ ಚಂದ್ರ ಈ ರಾತ್ರಿ ಹಗಲು ಎಲ್ಲವೂ ನಿನದಲ್ಲವೇ, ನೀನಿದ್ದವರವಲ್ಲವೇ ಓ ಸ್ವಾಮಿ ಈ ಹೂ ಹಣ್ಣುಗಳು, ನೀನಿದ್ದವರವಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು, ಈ ನಮ್ಮ ನರ ಜನ್ಮ ನೀ ಕೊಟ್ಟ ವರವು, ಸರ್ವಾಂಗ ಚೇತನ ನೀನೆತ್ತವಲವು, ಈ ತನುವು ಈ ಮನವು ಈ ಭಕ್ತಿಯ ಮುಕ್ತಿ ಎಲ್ಲವೂ ನಿನದಲ್ಲವೇ, ನೀನಿದ್ದವರವಲ್ಲವೇ ಓ ಸ್ವಾಮಿ ಈ ಹೂ ಹಣ್ಣುಗಳು, ನೀನಿದ್ದವರವಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು, ಈ ಭೂಮಿ ಈ ಭಾನು ಈ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ, ನೀನಿದ್ದವರವಲ್ಲವೇ ಓ ಸ್ವಾಮಿ ಈ ಹೂ ಹಣ್ಣುಗಳು, ಈ ನಮ್ಮ ಕಣ್ಣುಗಳು, ಈ ಹೂ ಹಣ್ಣುಗಳು, ಈ ನಮ್ಮ ಕಣ್ಣುಗಳು. ಎಲ್ಲರಿಗೂ ನಮಸ್ಕಾರ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರೊಡನೆ ಸಂವಾದ, ತರಂಗ 5, 217ನೇ ವಿಷಯಾಂಕ. ಭರ್ಚು ತಪಸ್ವಿಯಾದದ್ದು. ಭರ್ಚು ಅಂತ ಒಬ್ಬ ಮಂತ್ರಿ, ಆ ರಾಜನ ಮಂತ್ರಿ ತಪಸ್ವಿಯಾದ ಕಥೆ. ರಾಜನ ಈ ಕಥೆ ಎದಕ್ಕೆ ಹೇಳಕತ್ತಾರ್ರಿ? ಕಾರಣ ಏನು? ಹಿನ್ನೆಲೆ ಏನಿದ್ರದು? ಯಾವ ಹಿನ್ನೆಲೆಯಲ್ಲಿ ಹೇಳಕತ್ತಾರೆ ಭರ್ಚುವಿನ ಕತೆ? ಹಿಂದಿನ ಕನೆಕ್ಷನ್ ತಗೋಬೇಕು. ಮೊನ್ನೆ ಏನು ಹೇಳಿದ್ದೆ? ಏನನ್ನು ಕುರಿತು ಹೇಳಕತ್ತೀವಿ, ಏನ ಕುರಿತು ಮಾಡ್ಲಕತ್ತೀವಿ ಪಾಠ? ತೆಗೀರಿ, ಬುಕ್ ತೆಗೀರಿ, ಬಾಯ್ ತೆಗೀರಿ.
ನಿಮಗೆ ಸಾಹಿತ್ಯನೂ ನಿಮ್ಮ ಕೈಯಾಗದ. ಮುಂದಿಂದು ಬಿಡ್ರಿ 217 ವಿಷಯಾಂಕ ಬಿಡ್ರಿ, 216ನೇ ವಿಷಯಾಂಕದೊಳಗ ಏನನ್ನು ಹೇಳ್ತಾ ಇದ್ದೀವಿ, ಯಾವ ತರಂಗ ಏನು ತೆಗೆದು ಸ್ವಲ್ಪ ಆಯ್ತು ತೆಗಿರಿ. ಭೇದವಾದದ ಧಿಕ್ಕಾರ ವಿಷಯಾಂಕ. ದೋಹ 17 ಬುಕ್ ನೋಟ್ಸ್ ತೆಗೆದಿಲ್ಲ. ಬುಕ್ನಾಗ ಕೊನೆಯ ದೋಹ ಎಷ್ಟನೇದ್ದು? 216ನೇ ವಿಷಯಾಂಕದೊಳಗ 14ನೇ ಚೌಪಾಯಿ ಕೊನೆಯದು. 14 ಮುಂದ ಇವತ್ತ ಬರ್ಚು ತಪಸ್ವಿಯಾಗಿದ್ದು ಎಷ್ಟನೇ ದೋಹ ಅದು? 217ನೇ ವಿಷಯಾಂಕದೊಳಗ್ರಿ 18ನೇ ದೋಹ. ಮತ್ತ ಅದ್ರ ಹಿಂದಿನ 15ನೇ ಚೌಪಾಯಿ ಅದಲ್ಲ, ನೀವು 14ರದೇ ಮಾತಾಡ್ತೀರಿ. 15, 16, 17 ಕಡೆ ಹೋದವು. ಅದೇ ಮತ್ತ ಹಿಂದಿನ ಚೌಪಾಯಿ ಯಾವುದು? ಇದ್ರ ಹಿಂದಿಂದ ಬರ್ಚುನ್ ಕಥೆಗಿಂತ ಹಿಂದಿನ ಚೌಪಾಯಿ ಎಷ್ಟನೇದದು? 17ನೇ ಚೌಪಾಯಿ. ಅಲ್ಲಿ ಬಟ್ ಇರ್ಬೇಕು ನಿಮ್ದು, ಅಲ್ಲೇ ಇರ್ಬೇಕು ಯಾವಾಗನು. ಇಲ್ಲಿಗೆ ಬಂದು ಮುಟ್ಟ್ಯಾರ ಅಂತ ಬುಕ್ಕಿನಾಗ. ಬುಕ್ ನೋಡೋದು ಕಲಿಬೇಕು. ಅಲ್ಲೊಂದು ಏನಾರ ಇಡ್ಬೇಕು, ನಿಮ್ಮದು ಪೇಪರ್ ಅದು ಏನಾರ ಇರ್ಬೇಕು ಬುಕ್ನಾಗ. ಎಲ್ಲಿ ತನಕ ಬಂದೀವಿ ವಿಚಾರ ಸಾಗರದಾಗ ಅಂತ. 13, 14, 216 ಅಂತಾರೆ. 15, 16, 17. ಲಾಸ್ಟ್ ಇಂದ ದೋಹ ಓದ್ಕೋಬೇಕು ಪಾಠಕ್ಕೆ ಬರೋಕ್ಕಿಂತ ಮೊದಲು. ನಿನ್ನೆ ಯಾವ ದೋಹ ಕುರಿತು ಹೇಳ್ಯಾರ, ಯಾವ ವಿಷಯಾಂಕ ನಿನ್ನೆದು, ಇವತ್ತು ಮುಂದಿಂದ ಏನ್ ಹೇಳ್ತಾರ. ಸುಮ್ ಖಾಲಿ ಡಬ್ಬಗಳು ಬಂದು ಮುಂದೆ ಕೂತ್ರೆ ಹೆಂಗಾತು? ಒಳಗೆ ಏನಿಲ್ಲ, ಸುಮ್ ಕುಂದ್ರದು ಬಂದು. 5ನೇ ತರಂಗ 200 ಎಷ್ಟನೇ ವಿಷಯಾಂಕ ಇದು? ಹಿಂದೆ ಮುಗಿಸಿದ್ದು 16. ಭೇದವಾದದ ತಿರಸ್ಕಾರ. ದೋಹ ಇವತ್ತು ಹೇಳೋದು 18ನೇ ದೋಹ ಅಥವಾ ಚೌಪಾಯಿ. ಇದು 17ನೇ ವಿಷಯಾಂಕ. ಇದು 17ನೇ ದೋಹ ಅಥವಾ ಚೌಪಾಯಿ. ಏನದ 17ನೇ ಚೌಪಾಯಿ? ಏನವ 2 ಸಾಲಿಂದ ಏನ್ ಅರ್ಥ? ಬಿಡ್ರಿ ಹಾಡೋದು ಬಿಡ್ರಿ, ಹೇಳ್ರಿ 2 ಸಾಲಿನ ಅರ್ಥ ಏನಿದು? ಮರೆತೆ ಬಿಡು ಅನ್ನೋದಕ್ಕೆ ಒಂದು ಶಬ್ದ ಬಳಸ್ಯಾರ ಅವರು, ಉದ್ಗಾರ. ಏನ್ ಶಬ್ದ ಅದು? ಮರ್ತು ಬಿಡು ಅನ್ನೋದು ಬಿಸರಹಿ, ಬಿಸಾಕ ಕಡೆ ಅಂತ. ಬಿಸಾಕ. ನೀ ಏನು ದ್ವೈತಾದಿ ವಿಚಾರಗಳು ಕೇಳಿರಿ, ಅವೆಲ್ಲ ಬಿಸಾಕ ಕಡೆ. ಬಿಸರಹಿ, ಬಿಸಾಯಿ.
ದ್ವೈತವಾದ ಅದನ್ನ ಬಿಟ್ಟು ಬಿಡು, ಅದನ್ನ ಮರ್ತು ಬಿಡು. ಅದು ಯಾಕೆ ಬರಿಬೇಕಂತಂದ್ರೆ ಅತಿ ದುಃಖದಾಯಿ, ಅದು ಬಹಳ ದುಃಖದಾಯಕ ಆದಪ್ಪ. ಅದನ್ನ ಮೊದಲ ತೆಗಿಸ್ಬಿಡು, ಬಿಸಾಕಿ ಬಿಡು ಅಂತ. ಮುಂದಿಂದು ದ್ವೈತ ವಚನ ತವ ಹಿಯಮೆ ಚೌಲೌ. ಇದರ ಅರ್ಥ ಏನು? ದ್ವೈತ ವಚನ ಅಂದ್ರೆ ದ್ವೈತದ ವಿಚಾರಗಳು. ತವ ಹಿಯಮೆ ಆಗುತ್ತಿಲ್ಲ. ದ್ವೈತ ವಚನ ಅಂದ್ರೆ ದ್ವೈತ ವಿಚಾರಗಳು. ತವ ಹಿಯಮೆ ಅಂದ್ರೆ ನಿನ್ನ ಹೃದಯದಲ್ಲಿ. ಅವ್ರೇನ್ ಹೇಳ್ಯಾರ? ಬರೇ ಬುದ್ಧಿಯಲ್ಲಿ ಅಂತ ಹೇಳಿಲ್ಲ ಅವರು, ಹೃದಯದಲ್ಲಿ. ಏನಂತಂದ್ರೆ ಹೃದಯ ಅಂತ ಯಾಕೆ ಬಳಸ್ತಾರಂತಂದ್ರ ಬುದ್ಧಿ ಒಳಗೆ ಎಲ್ಲ ಇರ್ತದ, ಚಲೋದು ಇರ್ತದ, ಕೆಟ್ಟದ್ದು ಇರ್ತದ. ಆದ್ರೆ ಹೃದಯದೊಳಗೆ ಏನಿರ್ತದ, ನೀವು ಯಾವುದನ್ನ ಪ್ರೀತಿಸ್ತೀರಿ, ಯಾವುದರ ಮೇಲೆ ಅತ್ಯಂತ ಭಕ್ತಿ ಅದ, ಅದು ನಿಮ್ಮ ಹೃದಯದಾಗ. ನಿರ್ಮಲ ಅಂತಲ್ಲ, ನಿಮ್ಮದು ಅಟ್ಯಾಚ್ಮೆಂಟ್. ಹೃದಯ ಅಂದ್ರೆ ಏನಿಲ್ಲ, ಅಟ್ಯಾಚ್ಮೆಂಟ್. ನಿಮ್ಮ ಪ್ರೀತಿ, ಅದನ್ನ ಪ್ರಾಣದಂತೆ ನೀವು ಅದನ್ನ ಏನ್ ಮಾಡ್ತಿರ್ತೀರಿ? ಪ್ರೀತಿಸ್ತಿರ್ತೀರ. ಹೃದಯದಿಂದ ಅಂತಂದ್ರೆ ಅಟ್ಯಾಚ್ಮೆಂಟ್, ಬುದ್ಧಿಯಿಂದ ಅಂದ್ರೆ ತಿಳ್ಕೊಳ್ಳೋದು. ನಿಮಗೆ ಯಾವ ತಿಳುವಳಿಕೆ ಸರಿಗೆ ಅನ್ಸದ ಅದನ್ನ ನೀವೇನ್ ಮಾಡ್ಬಿಡ್ತೀರಿ? ಅದು ಗಂಟುಗೊತ್ತೀರಿ ನೀವು. ಅದ್ರದ್ದು ಅದು ಅಟ್ಯಾಚ್ಮೆಂಟ್ ಹೃದಯದಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಅಲ್ಲ. ಬುದ್ಧಿ ಒಳಗೆ ಎಲ್ಲ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಏನೆಲ್ಲ ಅದು. ಆದ್ರೆ ದ್ವೈತ ವಿಷಯ ನಿನ್ನ ಹೃದಯದಲ್ಲಿ. ತವ ಹಿಯಮೆ, ಹಿಯ ಅಂದ್ರೆ ಹೃದಯ. ಚೌಲವ್, ಎಲ್ಲಿ ತನಕ ನಿನ್ನ ಹೃದಯದೊಳಗ ಇವು ಇರ್ತಾವೋ ಅಲ್ಲಿ ತನಕ ವೈ ಸಾಕ್ಷಾತ್ ಅದ್ವೈತ ನ ತೌಲವ್. ಅವುಗಳಿಂದ ಏನಾಗ್ತದಪ್ಪ ಅಂದ್ರೆ ನಿನಗೆ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಅಲ್ಲಿಯ ತನಕ ಆಗಲ್ಲ. ನ ತೌಲವ್ ಅಂದ್ರೆ ಅಲ್ಲಿಯ ತನಕ. ವೈ ಆಗಲ್ಲ. ಏನಾಗಲ್ಲ? ಸಾಕ್ಷಾತ್ ಅದ್ವೈತ ನ ಅಂದ್ರೆ ಎಲ್ಲಿ ತನಕ ನಿನ್ನ ಹೃದಯದೊಳಗೆ ದ್ವೈತದ ವಿಚಾರಗಳು ತುಂಬಿಕೊಂಡಿರ್ತೀರೋ ಅಲ್ಲಿ ತನಕ ನಿನಗ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಆಗಂಗಿಲ್ಲ. ಈಗ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಯಾಕೆ ಮಾಡ್ಕೋಬೇಕು? ದುಃಖ ಬೇಕಾಗಿಲ್ಲ. ದುಃಖ ತ್ಯಾಗ ಮಾಡಬೇಕು ಅಂದ್ರೆ ದ್ವೈತ ಭಾವನೆಗಳನ್ನ ತ್ಯಜಿಸಿ. ನಿನಗೆ ಆನಂದ ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡು? ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಮಾಡ್ಕೋ. ಇದು ಮಾಡ್ಕೋಬೇಕಾದ್ರೆ ಅದನ್ನ ಕಳ್ಕೋಬೇಕು ನೋಡಪ್ಪ ಅಂತ ಹೇಳ್ತಾರ. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನ ಪಡ್ಕೋಬೇಕು. ಸರ್ವ ದುಃಖ ನಿವೃತ್ತಿ ಮಾಡ್ಕೋಬೇಕಾದ್ರೆ ನಿನ್ನ ಹೃದಯದೊಳಗಿರುವ ದ್ವೈತ ಭಾವನೆಗಳನ್ನ ತ್ಯಜಿಸು. ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ನಿನ್ನ ಹೃದಯದಲ್ಲಿ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರದ ಭಾವನವನ್ನು ತುಂಬಿಕೋ. ಹೌದಾ ಇಲ್ಲ? ನಿನ್ನೊಳಗ ಸದಾಕಾಲ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರದ ಭಾವನವೇ ತುಂಬಲಿ. ಅದರಿಂದ ನಿನಗೆ ಪರಮಾನಂದ ಪ್ರಾಪ್ತಿ ಉಂಟಾಗ್ತದೆ. ಮತ್ತೆ ನೀನೊಳಗಿರುವಂತ ದ್ವೈತ ಭಾವನೆಗಳು ಏನದವ, ನೀನೇ ಬೇರೆ, ಅವೇ ಬೇರೆ, ಇವೇ ಬೇರೆ, ಬೇರೆ 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 ನೀನದ ಬುದ್ಧಿ, ಆ ಹೃದಯದೊಳಗಿರೋದನ್ನ ತ್ಯಜಿಸಿಬಿಡು. ಅದು ನಿನಗೆ ದುಃಖ ಕೊಡ್ತದ. ದುಃಖ ಎಲ್ಲಿ ತನಕ ನಿನಗ ಒಳಗ ಇವು ದ್ವೈತದ ಬುದ್ಧಿ ಇರ್ತಾವ ಅಲ್ಲಿ ತನಕ ನಿನ್ ಜನ್ಮಕ್ಕೆ ಸುಖ ಇಲ್ಲ ಅಂತ ಹೇಳ್ಬಿಟ್ರು. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಯಾರು? ರೇಣುಕಾದಿ ಪಂಚಾಚಾರ್ಯರು, ಬಸವಾದಿ ಶರಣರು.
ಸಮಾನತೆ, ಎಲ್ಲರೂ ಒಂದೇ ಅನ್ನುವಂಥದ್ದು ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಎಲ್ಲರೂ ಆನಂದವಾಗಿರ್ತೀವಿ, ಎಲ್ಲರೂ ಒಂದಾಗಿರ್ತೀವಿ, ಎಲ್ಲರೂ ಚಂದಾಗಿರ್ತೀವಿ. ಅವರೆಲ್ಲರಿಗಿಂತ ಮೂಲದಲ್ಲಿ ಆ ಯೋಗಿ ಶಿವ ಅಂತದನಲ್ಲ, ಯೋಗಿನಾಥ ಪರಮಾತ್ಮ, ಪಾರ್ವತಿ ಗಂಡ, ಎಲ್ಲರಿಗಿಂತ ಫಸ್ಟ್ ತಿಳ್ಕೊಂಡವ ಸನಾತನ. ಎಲ್ಲರಿಗೆ ಒಂದ್ ಮಾಡ್ಬೇಕು, ಎಲ್ಲರಿಗೆ ಚಂದ ಮಾಡ್ಬೇಕು. ಈ ಭೇದ ಭಾವ ಮಾಡಂತ ಇದನ್ನ ತೆಗಿಬೇಕಂತ ಅವನು ಹೋರಾಟ. ಅವನು ನೆಕ್ಸ್ಟ್ ಬಂದವರೇ ರೇಣುಕಾದಿ ಪಂಚಾಯತ್ಯಾರರು, ಅವನು ನೆಕ್ಸ್ಟ್ ಬಂದವರೇ ಬಸವಾದಿ ಶರಣರು. ಅವ್ರ ಮೊದಲ ಇವ್ರ ಮೊದಲ ಗುದ್ದಾಡವೆಲ್ಲ ಹುಚ್ಚನ ಮಕ್ಕಳು, ಏಟರೆ ಜಗಳ ಮಕ್ಕಳಕ್ಕ ಇವರೆಲ್ಲ ಮೂವರು ಏನ್ ಮಾಡ್ಯಾರ, ಇದ್ರ ಸಲುವಾಗಿ ಮಾಡಿದ್ದು ಸಮಾನತೆ, ಎಲ್ಲರೂ ಒಂದೇ ಆಗ್ಬೇಕು, ಈ ಭೇದ ಭಾವ ಕಳ್ಕೋಬೇಕು. ಯಾರೇನೇ ಗುದ್ದಾಡೋದ್ರಕ್ಕ ಅವ್ರ ಉದ್ದೇಶ ಏನಿತ್ತು ಅದು ನಮಗೆ ಮುಖ್ಯ. ಯಾವಾಗ ಮೊದಲಿದ್ರೆ ನಮ್ಗೆ ಏನಾಗೋದು, ಯಾವಾಗ ಆಮೇಲೆ ಇದ್ರೆ ನಮ್ಗೆ ಏನಾಗೋದು. ಕಾಲಭೇದ ತಗೊಂಡು ಏನ್ ಮಾಡ್ಬೇಕು, ಅಲ್ಲಿ ಅವ್ರ ಉದ್ದೇಶ ತಿಳ್ಕೊಳ್ಳೋದು ಬಿಟ್ಟು ಅವ್ರು ಆ ಕಾಲದವರು ಇವ್ರು ಈ ಕಾಲದವ್ರು ಅಂತೇಳಿ ಕಿತ್ತಾಡ್ತಾರೆ. ಯಾ ಕಾಲದವ್ರು ಯಾಕಿರ್ಲಕ್ಕ, ನಿನ್ನ ಕಾಲ ನೀನು ಉದ್ಧಾರ ಮಾಡ್ಕೋ, ಇಂಥವೆಲ್ಲ ಮಾಡಿ ತೆಗಿ ಕೆಡಿಸ್ಕೊಳಕ್ ಹೋಗಬೇಡ ಅಂಥೇಳಿ ಇದು ನಮ್ಮ ಮಾರ್ಗ. ಯಾವ್ದಿದು ನಮ್ಮ ಮಾರ್ಗ? ತಾರಣ ಮಾರ್ಗ. ಯಾವುದು? ತಾರಣವಾದಿಗಳು ನಾವು, ಕಾರಣವಾದಿಗಳಲ್ಲ. ಕಾರಣವಾದಿಗಳು ಏನ್ ಮಾಡ್ತಿರ್ತಾರ, ತಲೆ ಓಡಿಸಿ ಅವ್ರು ಯಾರು ಹುಟ್ಟಾರ, ಇವ್ರು ಯಾರು ಹುಟ್ಟಾರ, ಎಂದ್ ಹುಟ್ಟಾರ, ಯಾಕೆ ಹುಟ್ಟಾರ, ಎಲ್ಲಿ ಹುಟ್ಟಿದ್ರು, ಹೆಂಗ್ ಸತ್ರು, ಅದು ಯಾವಾಗ ಬತ್ತು, ಇದು ಯಾವಾಗ ಬತ್ತು, ಅದ್ರಾಗ ಏನಿತ್ತು, ಇದ್ರಾಗ ಏನಿತ್ತು ಅಂತ ಹೇಳಕ್ಕೆ ಅದ್ರೊಳಗೆ ಕಾರಣ ಹುಡ್ಕೋತ ಹೋಗಿ ದೊಡ್ಡ ಪಂಡಿತರು, ವಿದ್ವಾಂಸರು ಮತ್ತಿನ್ನೇನೇನೋ ಅನ್ಕೋತಿರ್ತಾರೆ. ಅಕ್ಷರ ಬ್ರಹ್ಮ, ಬರೇ ಅಕ್ಷರ ಲೋಕ, ಬರೇ ಶಬ್ದ ಜಾಲದಾಗ ಮುಳುಗಿರ್ತಾರ ಅವ್ರಿಗೆ ಬ್ರಹ್ಮಾನಂದ ಇರಂಗೇ ಇಲ್ಲ ಅವ್ರ ಜನ್ಮಕ್ಕೆ. ಅದೇನದ? ಕಾರಣ ಮಾರ್ಗ. ತಾರಣ ಮಾರ್ಗ ಅಂದ್ರೆ ಏನದ? ಯಾವ ಮೊದಲು ಯಾಕೆ ಹುಟ್ಟಲಕ್ಕ, ಯಾವ ಆಮೇಲೆ ಯಾಕೆ ಹುಟ್ಟಲಕ್ಕ, ಯಾವ ಹ್ಯಾಂಗ್ ಯಾಕೆ ಹುಟ್ಟಲಕ್ಕ, ಅವ ಜಗತ್ತಿಗೆ ಏನು ತತ್ವ ಕೊಟ್ಟಾನ ಅದು ನಮಗೆ ಮುಖ್ಯ. ಯಾವುದೇ ಗ್ರಂಥ ಇರಲಕ್ಕ, ಅದು ನಮಗೆ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲಕರವಾಗಿ ನಮಗೆ ಪರಮಾನಂದ ಪ್ರಾಪ್ತಿ ಉಂಟು ಮಾಡಬೇಕು, ಸರ್ವ ದುಃಖ ನಿವೃತ್ತಿ ಉಂಟು ಮಾಡಬೇಕು, ನಮ್ಮೊಳಗಿರುವಂತಹ ಈ ಭೇದ ಭಾವವನ್ನು ಹೊಡೆದು ಹಾಕಬೇಕು. ಅಷ್ಟೇ ನಮಗೆ, ಅದರಿಂದ ನಮಗೆ ಬೇಕಾಗಿದೆ. ನಿಮಗೆ ದವಾಖಾನಿಗೆ ಹೋಗಿ ಆರಾಮಿಲ್ಲ ಅಂತ ಔಷಧ ತಗೊಳಕ್ ಹೋಗ್ತೀರಿ, ಆ ಔಷಧ ಡಾಕ್ಟರ್ ಔಷಧ ಬರೀತಾನ, ಅದು ಔಷಧ ಯಾವ ಕಂಪನಿ ತಯಾರಾಯ್ತು, ಆ ಕಂಪನಿ ಹಿಂದೂಗಳದೋ ಮುಸ್ಲಿಮ್ರದೋ, ಅದು ಮತ್ತೆ ಹಿಮಾಲಯ ಕಂಪನಿ ಮುಸ್ಲಿಮ್ರದದ, ಅದು ಚಲೋ ಇರಲ್ಲ. ಇಷ್ಟು ತಲೆ ಭಾಳ ಶಾಣ್ಯರಿಲ್ಲ ನಮ್ಮಲ್ಲಿ. ಹಿಮಾಲಯ ಕಂಪನಿ ಮೆಡಿಸಿನ್ಸ್ ಬೇಡ, ಯಾಕಂದ್ರೆ ಅದು ಮುಸ್ಲಿಮ್ರದದು. ಇದು ಬೇಕಾ? ಮುಸ್ಲಿಮ್ರು ಇದ್ರೆ ಏನಾಯ್ತು, ಅದು ಔಷಧ ತಗೊಂಡ್ರೆ ನಿನಗೆ ಆರಾಮ ಆಗ್ಲಕತ್ತದ ಇಲ್ಲ? ಹಿಂಗ ಒಟ್ಟ ಇವು ಏನದಾವ ಅಂತಂದ್ರೆ ಕಾರಣ ಮಾರ್ಗ, ತಾರಣ ಮಾರ್ಗ ಅಂದ್ರೇನು? ಇದು ಕಾರಣ ಮಾರ್ಗ ಕಂಡು ಹಿಡಿದವ್ರಿಗೆ ಎಂದೂ ಜನ್ಮಕ್ಕೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಆ ಗ್ರಂಥ ಅವ್ರು ಬರೆದ್ರು, ಈ ಗ್ರಂಥ ಇವ್ರು ಬರೆದ್ರು, ಅವ್ರ ಅಂತವ್ರು ಇವ್ರು ಇಂಥವ್ರು, ಬರೀ ಇಂಥದ್ದು ಅನ್ಕೋತೆ ಹೋಗ್ಬಿಡೋದು. ಇನ್ನ ಕೆಲವೊಬ್ರು ಈಗಂತೂ ಈಗ ಸದ್ಯ ಇಂಥವ್ರು ತಯಾರಾಗಿರೋ ಕಾವ್ಯ ಹಾಕೊಂಡು ಕಳ್ರು, ಓದಿಲ್ಲ ಬರೋದಿಲ್ಲ, ಏನೇನು ಶಾಸ್ತ್ರದ ಜ್ಞಾನನೇ ಇಲ್ಲ, ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಪಬ್ಲಿಕ್ ಪಾಪ್ಯುಲರ್ ಆಗಿಬಿಡೋದು. ಮತ್ತೇನ್ ಮಾಡೋದು, ಮುಂದೆ ಅಲ್ಲೋರು ಅವರು ಒಂದಿಷ್ಟು ಮಂದಿ ಹುಚ್ಚು ನನ್ನ ಮಕ್ಕಳು ಮೈಕ್ ಇಟ್ಕೊಂಡು ಫಾಲ್ತು ನನ್ನ ಮಕ್ಕಳಿಗೆ ಫೇಮಸ್ ಮಾಡ್ಲಿಕ್ಕೆ ಒಂದಿಷ್ಟು ಮೀಡಿಯಾದ ಹುಚ್ಚುಗಳು ಬೆನ್ನತ್ತಿರ್ತಾವ. ಇವ್ರು ದೊಡ್ಡ ಶಾಣೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಹಿನ್ನೆಲೆ ಏನೇನು ನಾಲೆಜ್, ಏನೇನು ಗೊತ್ತಿಲ್ಲ, ಜೀರೋ, ಬಿಗ್ ಜೀರೋಗಳು ಹೀರೋಗಳ. ಅದೆಲ್ಲ ನೋಡಿದ್ರೆ ನಗು ಬರ್ತದೆ ನಮಗೆ, ನಗು ಬರ್ತದೆ. ಇವೆಲ್ಲ ಎಂತ ಜನ ತಯಾರಾಗಿಬಿಟ್ರಲ್ಲಪ್ಪ, ಇವು ಜನಗಳು ದನಗಳು ಅನ್ನಿಸ್ತಿರ್ತದೆ ನಾವು. ರೊಕ್ಕದ ಬಲ, ಜನಬಲ, ದೈವ ಬಲ, ಜನಬಲ, ಧನಬಲ ಅಂತಿರ್ತದೆ. ದೈವ ಬಲ, ಜ್ಞಾನ ಬಲ ಅನ್ನೋದು ಶಾಶ್ವತವಾದ ಆನಂದ ಕೊಡ್ತದೆ. ಜನಬಲ, ಧನಬಲ ಏನ್ ಮಾಡ್ತದೆ? ಗಣಪತಿ
ಪ್ರತಿಷ್ಠಾಪನೆ ಮಾಡ್ದಂಗೆ ಮಾಡ್ತಾರೆ ಜನರೆಲ್ಲರೂ ಕೂಡಿ ರೊಕ್ಕ ಅಂತ. ಆಮೇಲೆ ಗಣಪತಿ ಒಯ್ದು ಮುಳುಗಿಸ್ಬಿಡ್ತಾರೆ. ಅಂಥವು ಬೇಕೇನು? ಅಂಥವ್ರ ಪ್ರತಿಷ್ಠೆಗಾಗಿ ನಮ್ಮ ಬದುಕ? ಅದಕ್ಕೆ ನಾವು ಜನಬಲ ಧನಬಲ ನಂಬಲಕ್ಕ ಹೋಗಬಾರ್ದು. ನಮಗೆ ದೈವ ಬಲ ಜ್ಞಾನ ಬಲ, ನಮ್ಮೊಳಗಿರುವ ಅರಿವಿನ ಬಲ ಹೆಚ್ಚು ಮಾಡಿಕೊಂಡು ಆನಂದವಾಗಿರ್ಬೇಕು. ಅದಕ್ಕೇನಾಯ್ತು, ಈಗ ನಮಗ ಹಸಿವಾಗ್ಯದ, ಬಂಡಿ ಒಳಗ ಬಾಳೆಹಣ್ಣು ಅಂಗಡಿ ಒಳಗ ಬಾಳೆಹಣ್ಣು ಅದಾವ, ತಗೊಂಡು ತಿಂದ್ರ ಯಾವ ಮಾರ್ಗ ಅದು? ಸುಮ್ಮ ತಿಂದ್ರ ಸಮಸ್ಯೆ ಬಗೆಹರಿಸ್ಕೊಂಡ್ರ, ದುಃಖ ನಿವೃತ್ತಿ ಮಾಡ್ಕೊಂಡ್ರೆ ಕಾರಣ ಮಾರ್ಗ. ಈ ಬಾಳೆಹಣ್ಣು ಮಾರವ ಯಾವನು? ಈ ಬಾಳೆಹಣ್ಣು ಯಾರ ತೋಟದಾಗ ಬೆಳೆದದ? ಏನಿದು? ಎದಕ್ ಬೇಕು? ಬಾಳೆಹಣ್ಣು ಯಾರ ತೋಟದಾಗ ಬೆಳೆದತ್ತು ನಿಮ್ಗೇನ್ ಮಾಡೋದದ? ಆ ತೋಟದ ಮಾಲಕ್ ಯಾರು? ಅಲ್ಲಿ ನಿಂತು ಇಲ್ಲಿ ತನಕ ತಂದದ ಲಾರಿ ಯಾರು? ಆ ಲಾರಿ ಮಾಲಕ್ ಯಾರು? ನಮ್ಮ ಮನೆಗೆ ಬರ್ಬೇಕಾದ್ರೆ ಈ ಬಂಡಿ ಯಾರು? ಇದೆಲ್ಲ ಕಾರಣ ಮಾರ್ಗ. ಕಾರಣ ಮಾರ್ಗದವ್ರಿಗೆ ಎಂದು ಶಾಂತಿ ನೆಮ್ಮದಿ ಸಿಗಲ್ಲ. ಬುದ್ಧಿ ಪುಸ್ತಕ ಇವು ಬಿಟ್ರೆ ಏನೇನು ನೆಮ್ಮದಿ ಸಿಗಲ್ಲ. ಅದಕ್ಕೆ ಈ ಪುಸ್ತಕಗಳನ್ನು ನಾನು ಏನ್ ಮಾಡ್ತೀನಿ, ಸುಮ್ಮನೆ ಒಂದು ಕಾಟಾಚಾರಕ್ಕೆ ಹಿಡಿದಿರ್ತೀನಿ. ಒಳಗಿನ ವಿಚಾರಧಾರೆ ಹೊರಗೆ ಬರ್ಲಕ್ಕ ಒಂದು ಸ್ಫೂರ್ತಿಗಾಗಿ ಹಿಡಿದಿರ್ತೀನಿ. ಆದ್ರೆ ನಮ್ಮ ಒಳಗಿನ್ನೇ ನಾವು ಸ್ವಾನುಭಾವದ ವಿಚಾರ ಮಾತಾಡಬೇಕು. ಯಾರಿಗೆ ಮುಲಾಜಿ ಇರ್ಲಾರ್ದಂಗೆ ಮಾತಾಡ್ಬೇಕು. ಯಾರಿಗೆ ನೋವು ಮಾಡೋ ಉದ್ದೇಶ ಅಲ್ಲ. ಅಲ್ಲಿ ಏನು ಬರ್ತದ, ಅದು ಏನದ, ಸತ್ಯದ ಬೆಳಕಿನಿಂದ ಏನು ಬರ್ತಿರ್ತದ ಅದನ್ನು ನಾವು ಮಾತಾಡ್ಕೊತ ಹೋಗ್ಬೇಕು. ಯಾರಿಗೆ ವೈಯಕ್ತಿಕವಾಗಿ ದ್ವೇಷ ಸಿಟ್ಟು ಏನೇನು ಇರಬಾರ್ದಲ್ಲಿ ಬಂದದ್ದು ಮಾತಾಡ್ಬೇಕು, ಓಪನ್ ಇರ್ಬೇಕು. ಯಾರಿಗೆ ಏನಂತಾರ ಚರ್ಚೆ, ಯಾರದ ಮುಲಾಜಿ ಪ್ರವಚನ ಮಾಡಿದ್ರೆ ಹೆಂಗ ಇದ್ದಂಗ ಹೇಳಂತ ಒಂದು ಧೈರ್ಯ ಬರ್ಬೇಕು. ಯಥಾರ್ಥ ಜ್ಞಾನ ಮಾಡ್ಕೋಬೇಕು. ಅಲ್ಲಿ ಇದ್ದಂಗ ಹೇಳಬೇಕು. ಅದಕ್ಕೆ ಏನಾಯ್ತು, ದ್ವೈತ ಪರಮಾನಂದ ಪ್ರಾಪ್ತಿಭವ ಅಂದ್ರೆ ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಮಾಡಿಕೋ. ಸರ್ವ ದುಃಖ ನಿವೃತ್ತಿ ಭವ ಅಂತಂದ್ರೆ ದ್ವೈತ ಭ್ರಮೆಯ ವಿಚಾರಗಳನ್ನ ಬಿಸರಹಿ ಚಲ್ದೋ. ಏನ್ ಭೇದಗಳದವ ಅನ್ನೋದು ಮೊನ್ನೆ ಸಾಕಷ್ಟು ಡೀಟೇಲ್ ಆಗಿ ಹೇಳಿ. ಲಿಂಗ ಭೇದ, ವರ್ಗ ಭೇದ, ವರ್ಣ ಭೇದ, ದೇಶ ಭೇದ, ಭಾಷಾ ಭೇದ, ಗುರು ಭೇದ, ಶಾಸ್ತ್ರ ಭೇದ, ಕಾಲ ಭೇದ, ಎಲ್ಲ ಭೇದ ಭಾವಗಳ ಬಗ್ಗೆ ಏನು ಹೇಳಿನಲ್ಲ ಎಲ್ಲ ಕಸದ ಪರಿಚಯ ಮಾಡಿ ಕೊಟ್ಟೇನಿ. ಮತ್ತ ಕಸ ಚೆಲ್ಕೋಬೇಕಾಗಿದ್ದು ಯಾರು? ಬಳದು ಚೆಲ್ಬೇಕಲ್ಲ. ಈಗ ಕಸ ಅಂದ್ರೆ ಗೊತ್ತಿರ್ಲಾರ್ದಂಗೆ ಕಸದಾಗೆ ಬದುಕಲಿಕ್ಕತ್ತಾಗ ಏನಾಯ್ತು, ಈಗ ಗುರು ಆದವನು ಏನ್ ಮಾಡ್ತಾನೆ, ಕಸದ ಪರಿಚಯ ಮಾಡಿ ಕೊಡ್ತಾನೆ. ಕಸದ ಪರಿಚಯ ಮಾಡಿದ ಮೇಲೆ ಕಸ ಯಾರು ಬಳಕೋಬೇಕು? ನಿಮ್ಮೊಳಗಿನ ಕಸ ನಾವು ಬೆಳಿಲಕ್ಕಾಗ್ತದ? ನಿಮ್ಮ ಕಸ ನೀವೇ ಬಳಕೋಬೇಕು. ಹೆಂಗೆ ಬಳಕೋತೀರಿ? ಸದಾಚಾರ ಎಂಬ ಬಾರಿಗೆ ತಗೊಂಡು, ಸದಾಚಾರ ಸತ್ಯದ ಆಚಾರ, ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರನೇ ಸದಾಚಾರ. ಅಂಥದೊಂದು ಬಾರಿಗೆ ತಗೊಂಡು ದ್ವೈತ ಭ್ರಮೆಗಳ ವಿಚಾರಗಳನ್ನೆಲ್ಲ ಬಳದು ತಿಪ್ಪಿಗೆ ಚೆಲ್ಲಬೇಕು. ಇಷ್ಟೇ. ಸದಾಚಾರ ಇಲ್ಲಾರ್ದೆ ಸುಮ್ಮನೆ ದ್ವೈತದೊಂದು ಈಟ್ ಎತ್ತರ ಬುಕ್ ಓದೋದು, ಅದ್ವೈತದೊಂದು ಈಟ್ ಎತ್ತರ ಬುಕ್ ಓದೋದು, ನಾವು ಆ ಗುರುಗಳ ಶಿಷ್ಯರು, ನಾವು ಈ ಗುರುಗಳ ಶಿಷ್ಯರು, ಒಳಗೆ ನೋಡಿದ್ರೆ ಹೊಲಸ ತಿಪ್ಪಿ ತುಂಬಿಕೊಂಡಿರ್ತಾರೆ. ತಿಪ್ಪಿ ಸದಾಚಾರನೇ ಇರಂಗಿಲ್ಲ. ಅಭೇದ ಭಾವದ ಸುದ್ದಿ ಮಾತಾಡ್ತಾವ. ಯಾರಿಗೆ ಇನ್ನೊಬ್ಬ ಗುಡಿಯಾಗ ಬಂದಂತಂದ್ರೆ ಕೆಟ್ಟ ಗಣ್ಲೆ ನೋಡ್ತಾರೆ. ದೊಡ್ಡ ದೊಡ್ಡ ಗುಡಿ ಕಟ್ಕೊಂಡಾರ, ದೊಡ್ಡ ಎಷ್ಟು ಏನು ಎಕರೆ ಗಟ್ಟಲೆ ಗುಡಿಗಳದಾವ, ದೊಡ್ಡ ಒಳಗೆ ನೋಡಿದ್ರೆ ಬರೀ ಭೇದ ಭಾವ. ಅದ್ರ ಸಲುವಾಗಿ ಹೋಗಬೇಡ, ಈ ದೇವಸ್ಥಾನಗಳಿಗೆ ಹೋಗಬೇಡ ಹೇಳ್ತಾನೆ ಬಸವಣ್ಣ. ಎದಕ್ಕೆ ಹೋಲಕ್ಕೆ ಹೋಗ್ತಾರೆ ಕಡೆ ಅಲ್ಲಿ ಹೋದ್ರೆ ಅಂತಂದ್ರೆ ಈ ಭೇದ ಭಾವ ಯಾವ ಗುಡಿ ಒಳಗೆ ಇರ್ತದ ಅಲ್ಲಿ ದೇವರೇ ಇರಂಗಿಲ್ಲ. ಅಷ್ಟೇ. ಗುಡಿಗಳೆಲ್ಲ ಏನಲ್ಲ, ಅವೆಲ್ಲ ಭೂಮಿ ಮೇಲೆ ನರಕಗಳು ಅಷ್ಟೇ. ಅದಕ್ಕೀಗ ಯಾಕೆ ಈ ಮುಂದಿನ ಪಾಠ ಹೇಳಕತ್ತಾರ, ಈಗ ಅವ್ರು ಏನ್ ಹೇಳ್ಬೇಕು ಹೇಳಿದ್ರು. ಇದು ಎಂಥದ್ದು, ಈಗ ಸದ್ಯ ಏನ್ ಹೇಳ್ಯಾರ ಇಲ್ಲಿ ತನಕ ಅಂದ್ರೆ ಇದು ಉತ್ತಮ ಅಧಿಕಾರಿಗೆ
ತಿಳಿಸಿ ಹೇಳಿದ್ರು, ಭೇದ ಭಾವಗಳನ್ನ ತ್ಯಜಿಸಿಬಿಡ್ಬೇಕಪ್ಪ ಅಂತೇಳಿ. ಒಂದು ವೇಳೆ ನಾ ಹೇಳಿದ ಅರ್ಥ ಆಗ್ಲಾರ್ದೆ ಭೇದ ಭಾವ ಹಂಗೆ ಒಳಗಿಟ್ಟುಕೊಂಡು ಅಭೇದ ಭಾವದ ಸಾಧನೆ ಮಾಡಲಿಲ್ಲ ಅಂತಂದ್ರೆ ಮನುಷ್ಯನ ಪರಿಸ್ಥಿತಿ ಹೆಂಗಾಗ್ತದ ಅಂತೇಳಿ ಒಂದು ಉದಾಹರಣೆ ಕೊಡ್ಲಕತ್ತಾರ. ಎಕ್ಸಾಂಪಲ್ ಕೊಟ್ಟದ್ದು ಹೆಂಗಪ್ಪ, ಈಗ ಒಬ್ಬ ರಾಜನಿಗೆ ಭರ್ಚು ಅಂತ ಮಂತ್ರಿ ಇದ್ದ. ಭರ್ಚು ಅಂತ ಒಬ್ಬ ಮಂತ್ರಿ ಇದ್ದ. ಪೇಜ್ ನಂಬರು ಹಳಿ ಬುಕ್ ಇದ್ದವರು 288ನೇ ಪುಟ, ಹೊಸ ಬುಕ್ ಇದ್ದವರು 208ನೇ ಪುಟ. ಅದು ಬುಕ್ ತೆಗಿಬೇಕು, ಅದ್ರೊಳಗನು ನೋಡ್ಕೋತ ಕೇಳ್ತಿರ್ಬೇಕು, ಎಲ್ಲಿಗೆ ನಿಂತದ ಅದು ನಿಮ್ಗೆ ಬಾಯಿ ತೆಗೆದು ಹೇಳಕ್ ಬರ್ಬೇಕು. ಗಪ್ ಕೂತ್ರ ಆಗಂಗಿಲ್ಲ. ತುಂಬಾ ಹೆಂಗಿದ್ನಪ್ಪ ಅವನು, ತುಂಬಾ ಧರ್ಮಯುಕ್ತನಾಗಿದ್ದ, ಬಹಳ ಒಳ್ಳೆ ಮನುಷ್ಯ ಇದ್ದವ. ಭರ್ಚು ಮಂತ್ರಿ, ಬೆಸ್ಟ್ ಪರ್ಸನ್. ಧರ್ಮಯುಕ್ತ, ಧರ್ಮ ಅಂತಂದ್ರ ಸನ್ನಡತೆ, ಮತ್ತೇನಿಲ್ಲ, ಒಳ್ಳೆ ರೀತಿ ನಡ್ಕೊಳ್ಳೋದು. ತಾನು ಸುಖವಾಗಿರೋದು, ಇನ್ನೊಬ್ಬರನ್ನು ಸುಖವಾಗಿಡ್ಲಕ್ಕ, ಯಾರಿಗೆ ತೊಂದರೆ ಕೊಡ್ಲಾರ್ದಂಗೆ ಬದುಕಕ್ಕೆ ಧರ್ಮಯುಕ್ತ ಅಂತ. ತಾನು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಇದೇ ಧರ್ಮ. ಇದು ಬಿಟ್ಟಿಕೆ ಆ ಧರ್ಮ ಈ ಧರ್ಮ ಎಲ್ಲ ಓಸು, ಅವು ಜಗಳಕ್ಕೆ ಮೂಲಾಗದಂತ ಅಧರ್ಮಗಳವು. ಯಾವ ಧರ್ಮಗಳಿಲ್ಲ, ಏನೂ ಇಲ್ಲ. ಧರ್ಮಯುಕ್ತನಾಗಿದ್ದ. ಇಲ್ಲಿ ಯಾವ್ದಾರ ಧರ್ಮ ತೋರ್ಸಾರ ಈಗ ಭರ್ಚು ಮಂತ್ರಿದು? ವೀರಶೈವನಾಗಿದ್ದ, ಲಿಂಗಾಯತ ಆಗಿದ್ದ, ಪಂಚಮಶಾಲಿ ಆಗಿದ್ದ ಏನ್ರ ಬರ್ದಾರೇನು? ಇಲ್ಲಿ ಹಿಂದೂ ಆಗಿದ್ದ, ಮುಸ್ಲಿಂ ಆಗಿದ್ದ, ಕ್ರೈಸ್ತ ಆಗಿದ್ದ, ಏನಿಲ್ಲ. ಧರ್ಮಯುಕ್ತ. ಯಾವ ಧರ್ಮ ಅಂತ ಪ್ರಶ್ನೆ ಬರ್ತದಿಲ್ಲ. ಇವ ಯಾವ ಭರ್ಚು ಯಾವ ಧರ್ಮದವ ಇದ್ನಪ್ಪ ಅಂತೇಳಿ. ಧರ್ಮ ಜ್ಯೋತಿ ಏನದ ಸ್ವತಂತ್ರದ ಅದು. ಅದಕ್ಕೆ ಇವರು ಹೆಸರು ಕೊಡ್ತಾರ, ಆ ಧರ್ಮ ಈ ಧರ್ಮ ಅಂತೇಳಿ. ಎಲ್ಲ ಸುಳ್ಳು ಹೆಸರುಗಳು ಅವೆಲ್ಲ. ಧರ್ಮ ಒಂದೇ, ತಾನು ಚೆನ್ನಾಗಿರ್ಬೇಕು, ಪರೋಪಕಾರ ಮಾಡ್ಕೋತ ತಾನು ಚೆನ್ನಾಗಿರ್ಬೇಕು, ಇನ್ನೊಬ್ಬರಿಗೆ ತನ್ನಿಂದ ಪರಪೀಡನೆ ಆಗ್ಲಾರ್ದಂಗ ಹುಷಾರಾಗಿರ್ಬೇಕು. ಇಷ್ಟೇ ಅರ್ಧ ಶ್ಲೋಕದಲ್ಲಿ ಹೇಳ್ಯಾರ ವ್ಯಾಸ ಮಹರ್ಷಿಗಳು. ಪರೋಪಕಾರಾಯ ಪುಣ್ಯ, ಪಾಪಾಯ ಪರಪೀಡನ. ಯಾರು ಹೇಳ್ಯಾರ ಇದು ಮಾತ? ಧರ್ಮ ಅಂದ್ರೆ ಏನಂತ ಅರ್ಧ ಶ್ಲೋಕದಲ್ಲಿ ಹೇಳ್ಯಾರ, ಹಾಫ್ ಶ್ಲೋಕ. ಯಾರು ಹೇಳಿದ ಮಾತಿದು? ಸಮಸ್ತ ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸಗಳೆಲ್ಲ ಓದ್ಕೊಂಡು ವ್ಯಾಸ ಮಹರ್ಷಿ ಕೂತ್ಬಿಡ್ತಾರ ಒಂದ್ ಕಡೆ. ನಂದು ಯಾರು ಕೇಳೋರೇ ಇಲ್ಲಲ್ಲ, ಏನ್ ಮಾಡಬೇಕು ಅಂತೇಳಿ ಒಳಗೊಂಥರ ಯಾರಿಗೋ ಏನಾರ ಹೇಳಬೇಕು, ಇಷ್ಟು ತಿಳ್ಕೊಂಡಿವಿ ಅಂತೇಳಿ ಒಳಗೆ ಕೂತು ಬರ್ಕೋತು ಓದ್ಕೋತ ಕೂತವ ಹೊರಗೆ ಬರ್ತಾವ. ಅವ ಹೊರಗೆ ಬರೋದಕ್ಕೂ ಒಂದು ಏನಾಗ್ತದ ಅಂತಂದ್ರ, ಒಳಗೊಂದ್ ಸಾರಿ ನಾರದರು ಬರ್ತಾರ, ವ್ಯಾಸ ಮಹರ್ಷಿಗಳ ಹತ್ತಾರ. ಬಂದಾಗ ಇಷ್ಟೆಲ್ಲ ಓದಿ ಬಂದು ಇಷ್ಟೆಲ್ಲ ತಿಳ್ಕೊಂಡು ಕುಂತೀನಿ, ಏನು ಸಮಾಧಾನ ಇಲ್ಲ, ಏನು ನೆಮ್ಮದಿನೇ ಇಲ್ಲ, ಏನ್ ಮಾಡ್ಲಿ ಹೆಂಗ್ ಮಾಡ್ಲಿ ಅಂತ ಕೇಳಿದಾಗ ನಾರದರು ಹೇಳ್ತಾರ, ಸುಮ್ಮ ಒಳಗೆ ಓದ್ಕತ್ ಬರ್ತತ್ ಕೂತೀನಿ, ಏನ್ ಅನುಭವ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ ಶಾಂತಿ ಸಿಗಲ್ಲ. ನಿನಗಾದ ಅನುಭವ ನಿನ್ನ ಆತ್ಮೋದ್ಧಾರ ಮಾಡಿಕೊಂಡಂತ ಏನು ಪದ್ಧತಿ ಅದ, ಅದು ಲೋಕದ ಇತರ ಜೀವಿಗಳಿಗೆ ಆತ್ಮೋದ್ಧಾರ ಮಾಡ್ಕೊಳಕ್ ನೀ ಮಾರ್ಗದರ್ಶನ ಮಾಡಿದಾಗೆ ಏನಾಗ್ತದ, ನಿನಗೆ ಶಾಂತಿ ನೆಮ್ಮದಿ ಸಿಗ್ತದೆ, ಸಮಾಧಾನ ಸಿಗ್ತದೆ, ಚಂದ ಅನಿಸ್ತದೆ. ಬರೀ ಆತ್ಮೋದ್ಧಾರ ವೈಯಕ್ತಿಕ ಮೋಕ್ಷದ ಸಾಧನೆ ಮಾಡ್ಕೊಂಡು ಕೂತ್ರ ಆಗಂಗಿಲ್ಲ. ನಿನಗ ಮಣ ಪುಸ್ತಕ ಇಟ್ಕೊಂಡು ನೀ ಎಷ್ಟು ಓದಿದ್ರೇನು ಎಷ್ಟು ಕೇಳಿದ್ರೇನು ನಿಂದು ಇನ್ನೊಬ್ಬರಿಗೆ ಹಂಚಿದಾಗೆ ನಿನಗೆ ಸುಖ ಸಿಗ್ತದ. ಅದೇ ದಾಸೋಹ. ಜ್ಞಾನ ಇನ್ನೊಬ್ಬರಿಗೆ ಹಂಚಿದ್ದೆ ದಾಸೋಹ, ಅದರಿಂದ ಮೋಕ್ಷ. ಅದೇನಾಗ್ತದ, ನೀನು ಒಳಗೆ ನಿಂತು ಹೊರಗೆ ಬಾ, ಆ ಜೋಪಡಿ ಬಿಟ್ಟು ಹೊರಗೆ ಬಾ. ನೀ ಅವ್ರಿಗೆ ಆಶ್ರಮದ ಗುಡಿಸಲದೊಳಗೆ ಕೂತಿರ್ತಾನೆ, ಅವನಿಗೆ ಹೊರಗೆ ಬಂದು ಕುಂದ್ರಲಕ್ಕೆ ಹಚ್ಚಿದವ್ರೆ ನಾರದ. ಅವ ಹೊರಗೆ ಕಟ್ಟಿ ಮೇಲೆ ಬಂದು ಕೂತಿರ್ತಾನ. ಕೂತತ್ನಾಗ ಒಕ್ಕಲಿಗ ಗಳೆ ಹೊಳಿಕ ತಗೊಂಡು ಹೊಲಕ್ಕೆ ಹೋಗ್ತಿರ್ತಾನ. ಹೋಗೋ ಟೈಮ್ನೊಳಗೆ ನೆಗಲ ಇದು ಇಟ್ಕೊಂಡಿರ್ತಾನೆ ನೆಗಲ ಮೇಲೆ. ಏನಪ್ಪಾ ಅಂತಾನ, ಇವ್ರು ಯಾರೋ ಮಹಾತ್ಮರು ನಮ್ಗೆ ಮಾತಾಡ್ಸ್ಲಕತ್ತಾರ ಅಂತೇಳಿ ಬಂದು ನಮಸ್ಕಾರ ಮಾಡ್ತಾರ. ಮಾಡಿದ್ಮೇಲೆ, ಅಲ್ಲಪ್ಪ ಇಲ್ಲಿ ಒಳಗೆ ವರ್ಷಗಟ್ಲೆ ಕುಂತು ನಾವು ಏನೋ ಓದ್ತಿರ್ತೀವಿ, ಬರಿತಿರ್ತೀವಿ, ಹೇಳ್ತಿರ್ತೀವಿ, ಕೇಳ್ತಿರ್ತೀವಿ,
ಒಂದು ದಿನನರೇ ಒಂದು ಸ್ವಲ್ಪ ಒಳಗೆ ಬಂದು ಏನು ನಡೆದದ ಅಂತ ಕೇಳಬೇಕು ಹೇಳ್ಬೇಕು. ಇಲ್ಲ ಬರೇ ನಮ್ಮ ಆಶ್ರಮ ಮುಂದಿಂದೇ ಹೊಲಕ್ಕೆ ಹೋಗ್ತಿದೆ, ನಮ್ಮ ಆಶ್ರಮ ಮುಂದಿಂದೇ ಮನೆಗೆ ಹೋಗ್ತಿದೆ. ಒಂದು ಚೂರು ಆಶ್ರಮದಾಗ ನೀನು ಕಾಲಿಡಲ್ಲ, ಒಂದು ಮಾತು ಕೇಳಲ್ಲ ಹೇಳಲ್ಲ. ನಿನ್ನ ಮನುಷ್ಯ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಹೆಂಗಾಗ್ತದ? ಅಪರೂಪಕ್ಕಿಂತ ಮನುಷ್ಯ ಜನ್ಮ ಸಿಕ್ಕದ ನಿನಗ ಅಂತ ಅಂದಾಗ ಅವಾಗ ಅವನೇನು ಹೇಳ್ತಾನ, ನಿಮ್ಮ ಬಗ್ಗೆ ನಮಗೆ ಬೆಟ್ಟದಷ್ಟು ಗೌರವ, ನಿಮ್ಮ ಬಗ್ಗೆ ಅವಾಗ ರೈತ ಹೇಳ್ತಾನೆ, ನಿಮ್ಮ ಶಾಸ್ತ್ರಜ್ಞಾನದ ಬಗ್ಗೆ ನಮಗೆ ತುಂಬಾ ವಿಶ್ವಾಸದ, ನೀವು ಬಹಳ ಒಳ್ಳೆಯವರು, ದೇವಾಂಶ ಸಂಭೂತರು, ಭೂಮಿ ಮೇಲೆ ನಡೆದಾಡ ದೇವರು ಅಂತ ನಿಮ್ಮ ಬಗ್ಗೆ ನಮಗೆ ಬೇಕಾದಷ್ಟು ಅದಪ್ಪ. ನಿಮ್ಮದು ಕೇಳ್ಬೇಕಂತನೂ ಬೇಕಾದಷ್ಟು ಮನಸ್ಸದ, ಎಲ್ಲ ಅದ ಖರೆ. ಆದ್ರೆ ನೀವು ಅವೆಲ್ಲ ಇಟ್ಕೊಂಡು ರಾಶಿ ಓದಿದ್ದು ಬರೆದದ್ದು ನೋಡಿದ್ರೆ ಇವ್ರಿಗೆ ಹೋಗಿ ಅಕಸ್ಮಾತ್ ಏನಾರು ಕೇಳಿಬಿಟ್ಟು ಅಂದ್ರೆ ಈಟೆಲ್ಲ ಓದಿದ್ದು ನಮಗೆ ಹೇಳಕತ್ರ ನಮಗೆ ಟೈಮರೇ ಎಲ್ಲದ, ಅಕ್ಕ ತಿಳ್ಕೊಳಕ್ ನಮಗೆ ಬುದ್ಧರೇ ಎಲ್ಲದ. ಹೀಗಾಗಿ ನಾವು ಇದನ್ನೆಲ್ಲಿ ಕೇಳಕ್ಕೆ ಇವರು ತೆಕ್ಕೆಗೆ ಬೀಳಕ್ಕಾದ್ರೆ ಅದೇನೋ ನಮಾಜ್ ಮಾಡ್ಲಕ್ಕಾದ್ರೆ ಮಸೂತಿ ಕೊಳ್ಳಕ್ಕೆ ಬಿದ್ದಂಗೆ ಆಯ್ತಂದ್ರೆ ನಾವೇನು ಮಾಡಮು? ಅದ್ರ ಸಲುವಾಗಿ ನಾವು ಸ್ವಲ್ಪ ಅಟ್ಟೆ ನಮ್ಮ ಪಾಡಿಗೆ ನಾವು ಯಾಕದೀವಿ ಅಂದ್ರೆ ನಿಮಗೆ ಮಾತಾಡ್ತಿದ್ರೆ ಎಲ್ಲಿ ನಮ್ಗೆ ಭಾಳ ದೊಡ್ಡ ಪ್ರಮಾಣದ ಶ್ರವಣ ಮಾಡಿ ನಮ್ಮ ಸಮಯ ದುಡ್ಕೊಂಡು ತಿನ್ನೋರಿಗೆ ನಮ್ಗೆ ಸಮಯ ಇರ್ಲಾರ್ದಂಗೆ ಮಾಡಿಟ್ರಿ ಏನು ಮಾಡಮು ಅಂತ ಹೇಳಿ ಅಂದ್ಬಿಡ್ತಾನೆ. ಮತ್ತೆ ಹೆಂಗ್ ಮಾಡಮತ್ ಕೇಳ್ತಾರ ಅವ್ರು ವ್ಯಾಸ ಮಹರ್ಷಿಗಳು. ನಾನು ನಿನಗೆ ಏನಾರ ಹೇಳ್ಬೇಕಲ್ಲ, ಹೆಂಗೆ ಹೇಳ್ಬೇಕು? ನಿನಗ ಕೇಳ್ಬೇಕಂತ ಆಸಕ್ತಿ ಅದ, ನನ್ಗ ಹೇಳ್ಬೇಕಂತ ಆಸಕ್ತಿ ಅದ. ಮತ್ತೆ ಹಿಂಗಂದ್ರ ಇದಕ್ಕೆ ಹೇಳ್ಬೇಕನ್ನೋದು ಯಾವಾಗ ಆಗ್ಬೇಕಿದು ಶ್ರವಣ ಹೆಂಗಿದು ಅಂತ ನಾಳೆ ವಿಚಾರ ಮಾಡ್ಕೊಂಡು ಬಂದು ಹೇಳ್ತೀನಿ ಅಂತ ನಾವು ನಾಳೆ ವಿಚಾರ ಮಾಡ್ಕೊಂಡು ಬಂದು ಹೇಳ್ತಾನ. ಮತ್ತ ಹಂಗೆ ಅಡ್ಡಾಡ್ತಿರ್ತಾನ ಅವ್, ಮತ್ತ ಹಂಗೆ ಅಡ್ಡಾಡ್ಲಿಕ್ಕೆ ಮತ್ತೆ ಕೇಳ್ತಾರ ಅವ್ರು ಬೆನ್ನತ್ತಿ, ಏನಪ್ಪ ನಾಳೆ ವಿಚಾರ ಮಾಡ್ಕೊಂಡು ಹೇಳ್ತೀನಿ ಅಂದಿ, ನೀ ನೋಡಿದ್ರೆ ಮತ್ತ ಹಂಗೆ ಅಡ್ಡಾಡ್ತಿದಿ, ಒಟ್ಟ ಮತ್ತ ಮೊದಲಿನಂಗೆ ಆಗ್ಬಿಟ್ಟು ಒಂದ್ ಸ್ವಲ್ಪ ನನಗೆ ಮಾತಾಡ್ಸಲ್ಲ, ನನಗೆ ಕೇಳಲಾಗಿದೆಲ್ಲ ನೀನು ಅಂತಂದ್ರ ಅವಾಗ ಅವ ಹೇಳ್ತಾನ, ಯಪ್ಪ ನಿಮ್ದು ಹೇಳಿನ ಸಮಸ್ಯೆ, ಆದ್ರೆ ಇವತ್ತು ಫೈನಲ್ ಹೇಳ್ಬಿಡ್ತೀನಿ ನೋಡ್ರಿ ಅಂತ. ಇವತ್ತು ಫೈನಲ್ ಹೇಳ್ತೀನಿ ನೋಡ್ರಿ, ನಾ ಮತ್ತೇನು ಸಾರಿ ನಿಮ್ ಸಂಗಟ ಮಾತಾಡ್ಲಕ್ ಟೈಮ್ ಇಲ್ಲ, ಇವತ್ತು ಫೈನಲ್. ಏನಪ್ಪ ಏನ್ ಬೆಕ್ಕದ್ ಹೇಳ್ರಿ, ಎರಡೇ ಮಾತನಾಗ ಹೇಳ್ಬಿಡಿರತ್ತ ನಾವು, ಎರಡೇ ಮಾತು, ಮೂರನೇ ಮಾತು ನಮಗೆ ಬೇಕಾಗಿಲ್ಲ ಅಂತ. ಒಂದು ಲಿಮಿಟ್, ಒಂದು ಚಾನ್ಸ್ ಕೊಡ್ತೀವಿ ನಿಮ್ಗೆ ಹೇಳಕ್ಕ, ಎರಡು ಮಾತನ್ನ ಹೇಳ್ಬೇಕು. ಅವಾಗ ಟೈಟ್ ಯಾರಿಗಾಯ್ತು? ವ್ಯಾಸ ಮಹರ್ಷಿಗಳು. ಓದಿದ್ದು ಬರೆದದ್ದು ಎಷ್ಟು? ಏನ್ ಕೆಲಸ ಅದು? ವ್ಯಾಸ ಮಹರ್ಷಿಗೆ ಏನ್ ಮೊದಲು ಯಾವರೇ ಶಾಸ್ತ್ರಗಳು ಇದ್ದು ಏನು ಮೊದಲು ವ್ಯಾಸ ಮಹರ್ಷಿಗೆ ಓದ್ಲಕ್ ಬರಿಲಿಕ್ಕ? ಮೊದಲಿದ್ದು ವ್ಯಾಸ ಮಹರ್ಷಿಗಿಂತ ಮೊದಲು ಇದ್ದು ಅನ್ರಿ ಬರೀ ಬರೆದದ್ದು ಓದಿದ್ದು ಮೆಟೀರಿಯಲ್ ಏನು ಇಲ್ಲ. ಫಸ್ಟ್ ರೈಟರ್ ಅವರು, ಫಸ್ಟ್ ಬರೆದವರು ಅವರು. ರೈಟರ್. ಬಾಯಿಲಿ ಈ ಗುರುಗಳ ಬಾಯಿಲಿಂತ ಕೇಳ್ಯಾರ, ಕಿವ್ಯಾಗ ಹಾಕೊಂಡಾರ ಶಬ್ದ, ಅದನ್ನ ಬರೆದಿಟ್ಟವ್ರು ವ್ಯಾಸ ಮಹರ್ಷಿಗಳು. ರೈಟಿಂಗ್ ಮೆಟೀರಿಯಲ್ ಫಸ್ಟ್ ಬಂದದ್ದು, ಬರವಣಿಗೆ ಸಾಮಗ್ರಿಗಳು ತಯಾರು ಮಾಡಿದ್ದೇ ವ್ಯಾಸ ಮಹರ್ಷಿಗಳು. ಅವೆಲ್ಲ ಕೇಳಿ ಒಳಗ ಎಷ್ಟೊಂದು ಶ್ಲೋಕಗಳು, ಅವುಗಳನ್ನ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಏನೆಲ್ಲ ಬೈಫರ್ಕೇಶನ್ ಮಾಡಿ ವಿಂಗಡಣೆ ಮಾಡಿ ಬರೀಬೇಕಂತಂದ್ರ ಅದು ಒಳಗೆ ನೋಡಿದ್ರ ಬ್ರಹ್ಮಾಂಡ ಜ್ಞಾನ ಅದ. ಇವನಿಗೆ ನೋಡಿದ್ರ ಎರಡು ಮಾತನಾಗ ಹೇಳಂತಾನ, ಹೆಂಗ್ ಹೇಳ್ಬೇಕು ಅದೆಲ್ಲಾನು ಬಟ್ಟಿ ಇಳಿಸ್ಬೇಕಾಯ್ತು. ಈಗ ಅವ್ರು ಎಲ್ಲ ಬಟ್ಟೆ ಇಳಿಸಿ ಅಡಿಗೆ ಮಾಡಾಗ ಸಾರಿನ ರುಚಿ ನೋಡ್ಬೇಕಾದ್ರೆ ಒಂದನಿ ಸಾರು ಹೆಂಗ್ ನೋಡ್ತಾರಲ್ಲ, ರುಚಿ ಹಂಗಾಗಿ ಹಾಕೊಂಡು ಟೇಸ್ಟ್ ಹೆಂಗಾಗ್ಯದ ಅಂತ. ಹಂಗ ಇಲ್ಲೇನಾಯ್ತು, ಸಾರ ತಯಾರಾಗ್ಬೇಕಲ್ಲ, ಅದೇ ಅವ್ರಿಗೆ ದೊಡ್ಡ ತ್ರಾಸ ಆಯ್ತು ಸಾರು ಮಾಡ್ಲಕ್ಕ. ಮಾಡಿ ಎರಡು ಮಾತಿನ ತಯಾರಾಗಿ ಆ ವ್ಯಕ್ತಿ ಬರೋದಕ್ಕೆ ಕಾಯ್ಕೊಂಡು ಕುಂತರು. ಬಂದ ವ್ಯಕ್ತಿ ಬಂದ ಕೂಡಲೇ ಹೇಳಿದ್ರು ಎರಡು ಮಾತು, ಒಂದು ಶ್ಲೋಕ, ಎರಡು ಮಾತು. ಅದರೊಳಗೆ ಅರ್ಧ ಶ್ಲೋಕ, ಒಂದು ಶ್ಲೋಕದ 4 ಇರ್ತಾವ, ಅದ್ರಾಗ ಎರಡು ಸಾಲು. ಪರೋಪಕಾರಾಯ ಪುಣ್ಯ ಪಾಪಾಯ ಪರಪೀಡನ. ಇದೇ ಧರ್ಮ, ಮತ್ತಿನ್ನೇನಿಲ್ಲ.
ಸನ್ನಡತೆ. ಇದು ಬಿಟ್ರೆ ಬೇರೆ ಏನು 108 ಹೆಸರಿಟ್ಕೊಂಡು ಧರ್ಮಗಳು ಮಾಡ್ಯಾರ, ಆ ಧರ್ಮಗಳಲ್ಲಿ ಗುದ್ದಾಡಂತ ಯಾರ್ಯಾರ ಹೇಳ್ಯಾರೇನು ನಮ್ಮ ಧರ್ಮ ಶ್ರೇಷ್ಠ ನಿಮ್ಮ ಧರ್ಮ ಶ್ರೇಷ್ಠ ಅಂತೇಳಿ? ಯಾವಾಗ ಅವರು ಆ ಧರ್ಮ ಗ್ರಂಥವನ್ನಿಟ್ಕೊಂಡು ಗುದ್ದಾಡಿದ್ರು ಅದು ಧರ್ಮನ ಅಧರ್ಮನ ಹೇಳ್ಬೇಕು. ಧರ್ಮ ಗ್ರಂಥ ಇಟ್ಟುಕೊಂಡು ಧರ್ಮ ಗ್ರಂಥದ ಸಲುವಾಗಿ ಗುದ್ದಾಡಿದ್ರೆ ಅದು ಧರ್ಮ ಗ್ರಂಥನ ಅಧರ್ಮ ಗ್ರಂಥನ ಹೇಳ್ಬೇಕು. ಅಧರ್ಮ ಗ್ರಂಥ ಶುದ್ಧವಾಗಿ ಹೇಳ್ಬೇಕು. ಇದು ನಂದೇ ಧರ್ಮ, ಇದು ನನ್ನ ಧರ್ಮ ಗ್ರಂಥ ಶ್ರೇಷ್ಠ ಅಂತ ಯಾವನಾರೆ ಅಂದ ನಿಂದು ಅಧರ್ಮ, ನೀನು ಹಿಡಿದದ್ದು ಅಧರ್ಮ ಗ್ರಂಥ. ಇಲ್ಲ ನಿನ್ನ ಧರ್ಮ ಗ್ರಂಥ ಧರ್ಮ ಎಲ್ಲ ಚಲೋ ಇರ್ಬೋದು, ನೀನು ಅಧರ್ಮಿ ಅದಿ ಅಷ್ಟೇ. ನೀನು ಅಧರ್ಮಿ ಅದಿ, ನೀನು ಧರ್ಮಿ ಅಲ್ಲ ಅಷ್ಟೇ. ಒಂದು ವ್ಯಕ್ತಿಯರ ಕೆಟ್ಟವಿರ್ಬೇಕು, ಇಲ್ಲ ಅವನು ಹಿಡಿದ ಶಾಸ್ತ್ರದ ಕೆಟ್ಟದಿರ್ಬೇಕು, ಯಾವುದರ ಒಂದು ದೋಷ ಇರಲೇಬೇಕಲ್ಲ. ಹೀಗಾಗಿ ಅವನು ಧರ್ಮಯುಕ್ತನಾಗಿರ್ತ. ಒಳ್ಳೊಳ್ಳೆ ನೀತಿ ಪಾಠಗಳನ್ನ ರಾಜನಿಗೆ ಹೇಳುತ್ತಿದ್ದ. ಮೊದಲಿನ ಕಾಲದೊಳಗೆ ರಾಜ ಮಹಾರಾಜರು ರಾಜಗುರುಗಳು ಅಂತೇಳಿ ತಾವು ಏನ್ ಮಾಡ್ತಿದ್ರು, ಎಲ್ಲ ನೀತಿ ಪಾಠ ಧರ್ಮ ಶಾಸ್ತ್ರ ಎಲ್ಲವರೆಗೂ ಇದ್ರು, ಅವ್ರು ಪರ್ಫೆಕ್ಟ್ ಇದ್ರು. ಮೊದಲಿನ ರಾಜರು ಪ್ರಜೆಗಳ ಮೇಲೆ ಭಯಂಕರ ಪ್ರೀತಿ ಇರ್ತಿತ್ತು. ಅವ್ರು ನಮ್ಮ ಪ್ರಜೆಗಳು ಹಂಗಿರ್ಲಿ, ನಮ್ಮ ಪ್ರಜೆಗಳು ಹಿಂಗಿರ್ಲಿ, ನೀವ್ ಹೆಂಗ್ ಫ್ಯಾಮಿಲಿ ಲೈಫ್ನಾಗ ನನ್ನ ಮಕ್ಕಳು ಆರಾಮಿರ್ಲಿ, ಚೆನ್ನಾಗಿರ್ಲಿ, ಸುಖವಾಗಿರ್ಲಿ ಅಂತ ಹೇಳಕ್ಕೆ ಏನು ಇತ್ತಲ್ಲ, ಮಕ್ಕಳ ಮೇಲೆ ಹೆಂಗ್ ಮಾಡ್ತಾರೆ ಅಷ್ಟೇ ಪ್ರೀತಿ ಅವರು. ನಿಮ್ ಮಕ್ಕಳಿಗೆ ಏನಾದ್ರೆ ಆಗ್ಲಕತ್ತರ ಪ್ರಾಣ ತ್ಯಾಗ ಮಾಡಿ ಆದ್ರೂ ಅವ್ರಿಗೆ ರಕ್ಷಣೆ ಮಾಡ್ತೀರಾ? ಇಲ್ಲ. ಮತ್ತೆ ಅದರಂಗೆ ಮತ್ತ ಅವ ರಾಜರ ಸಹಿತ ತಮ್ಮ ಪ್ರಜೆಗಳು ಸುಖವಾಗಿರ್ಲಿ ಅಂತೇಳಿ ಅವ್ರ ಸಲುವಾಗಿ ಯುದ್ಧ ಮಾಡಿ ಹೋರಾಟ ಮಾಡಿ ಅವರನ್ನ ರಕ್ಷಣೆ ಮಾಡ್ತಿದ್ರು, ಕ್ಷಾತ್ರ ಧರ್ಮ ಪಾಲನೆ ಮಾಡ್ತಿದ್ರು ರಾಜ ಮಹಾರಾಜರು. ಈಗಿನ ರಾಜಕಾರಣಿಗಳು ಏನದರ ಪ್ರಜೆಗಳ ರಕ್ಷಣೆ ಮಾಡ್ಲಕತ್ತಾರ, ಏನ್ ಮಾಡ್ಲಕತ್ತಾರ? ಪ್ರಜೆಗಳ ಭಕ್ಷಣೆ ಮಾಡ್ಲಕತ್ತಾರ. ಅವ್ರದ್ದು ಪ್ರಾಣ ಮಾನ ಎಲ್ಲ ತೆಗೆದು ತಾವು ತಿಂದು ತೇಗ್ಲಕತ್ತಾರ ಈಗಿನ ರಾಜರು. ಆಗಿನ ರಾಜರು ಹಂಗಿದ್ರೆ ಪ್ರಜೆಗಳ ಶೋಷಣೆ ಮಾಡಂತವ್ರು. ಪ್ರಜೆಗಳು ಚೆನ್ನಾಗಿರ್ಲಿ ಅಂತಿದ್ರ ಏನು ಇವ್ರನ್ನ ಸುಲಿದು ಮೂಲಿಗೆ ಕುಂದ್ರಸಮಂತಿದ್ರ. ಆ ಟ್ಯಾಕ್ಸ್ ಹಾಕಮ್, ಈ ಟ್ಯಾಕ್ಸ್ ಹಾಕಮ್, KST GST ಹೇಳಕ್ಕೆ ಹಾಕಿ ಎಲ್ಲ ಪ್ರಜೆಗಳದ ಡುಬ್ಬ ಮುರಿದು ಮೂಲಿಗೆ ದಬ್ಬಿ ತಾವೇ ತಿಂದು ತೇಗಿ ದುಡಿಯುವ ವರ್ಗದ ಎಲ್ಲ ದುಡ್ಡು ರಾತ್ರಿ ಜಮಾಚಿಡೋದ್ರಾಗೆ ಮುಂಜಾನೆ ಕಸ್ಕೊಂಡ್ಬಿಡ್ತಾರೆ ರಾಜಕಾರಣಿಗಳು. ಮೋಸದ ಅಧಿಕಾರ, ಇವೆಲ್ಲ ಮೋಸದ ಸರ್ಕಾರಗಳು, ಮೋಸದ ಅಧಿಕಾರಿಗಳು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿ ಪಬ್ಲಿಕ್ಕಿಗೆಲ್ಲ ಹಾಳು ಮಾಡಿ ತಾವು ಜಮಾಯಿಸಿಟ್ಕೊಂಡು ಜಗತ್ತು ಉದ್ಧಾರ ಆಗಲಿಲ್ಲ. ಇರ್ಲಿ ಏನಕ್ಕಿರ್ಲಾಗ ಈಗೇನಾಯ್ತಪ್ಪ ಅಂದ್ರೆ ಒಳ್ಳೆ ನೀತಿ ಪಾಠಗಳನ್ನ ರಾಜನಿಗೆ ಹೇಳುತ್ತಿದ್ದ. ಅವನನ್ನು ರಾಜನು ತುಂಬಾ ನಂಬಿದ್ದ. ಒಳ್ಳೆ ಮನುಷ್ಯ, ಚಲೋ ಮನುಷ್ಯ, ಭಯಂಕರ ನಂಬಿದ್ದ. ಹಂಗೆ ಇತ್ತು ಅವ್ರದೊಂದು ಫ್ರೆಂಡ್ಶಿಪ್. ಆದರೆ ಬರ್ಚುವನ್ನು ರಾಜ ಬಹಳ ಪ್ರೀತಿ ಮಾಡುತ್ತಿದ್ದ. ಇದನ್ನು ಕಂಡು ಇತರ ಮಂತ್ರಿಗಳಿಗೆ ಅಸೂಯೆ ಏನಾಗಲಿಕ್ಕತ್ತು, ಅಸೂಯೆ ಪಡಹತ್ತಿದರು. ಎಲ್ಲರೂ ಏನ್ ಮಾಡಿದ್ರು, ಬೇರೆ ಅವರು ಅಸೂಯೆ ಪಡ್ತಾರೆ. ಅವನ ಮೇಲೆ ಹೊಟ್ಟಿ ಕಿಚ್ಚು ಬರ್ಲಕತ್ತು. ಯಾರು ರಾಜನ ಸಂಗಟ ಕ್ಲೋಸ್ ಇರ್ತಾರ ಅವನಿಗೆ ಜಗಳ ಹಚ್ಚ ಕೆಲಸ ಮಾಡ್ತಾರ. ಹೊಟ್ಟಿ ಕಿಚ್ಚಿನವ್ರು ಇರ್ತಾರೆ ಜಗತ್ತಿನಾಗ. ಹೊಟ್ಟಿ ಕಿಚ್ಚು ತಾನೇ ಬಂದ್ಬಿಡ್ತದೆ, ಯಾರೇ ಕರೀಲಾರದೆ ಬರ್ತದ. ಯಾರ ಇಬ್ಬರು ಕ್ಲೋಸ್ ಇದ್ರು ಅಂದ್ರೆ ಹೊಟ್ಟಿ ಕಿಚ್ಚು ಬಿಡ್ತಾರೆ. 1-2 ಫ್ಯಾಮಿಲಿ ಕ್ಲೋಸ್ ಇದ್ದು ಅಂದ್ರೆ ಅವ್ರ ಬಗ್ಗೆ ಹೊಟ್ಟಿ ಕಿಚ್ಚು ಬಿಡ್ತಾರೆ. ಒಂದಿಬ್ಬರು ವ್ಯಕ್ತಿಗಳು ಕ್ಲೋಸ್ ಇದ್ರು ಅಂದ್ರೆ ಹೊಟ್ಟಿ ಕಿಚ್ಚು ಬಿಡ್ತಾರೆ. ಒಂದಿಬ್ಬರು ಭಾರಿ ಕ್ಲೋಸ್ ಇದ್ರಂತ ಫ್ರೆಂಡ್ಸ್, ಅವ್ರಿಗೆ ಯಾರು ಏನ್ ಹೇಳಿದ್ರು ಒಟ್ಟ ನಂಬುತ್ತಿದ್ದಿಲ್ಲ ಅಂತ. ನಂಬಲಾರ್ದ ಆ ಫ್ರೆಂಡ್ ಮೇಲೆ ನೀ ಏನಾರ ಹೇಳ ಎಲ್ಲ ಕೇಳ್ತೀನಿ, ಅವನ ಬಗ್ಗೆ ನೀ ಏನು ಹೇಳಬೇಡ.
ಅವನ ಬಗ್ಗೆ ನೀ ಏನು ಹೇಳಬೇಡ ಅಂತಿದ್ರು. ಹಿಂಗಾಗಿ ಒಬ್ರಿಗೊಬ್ರು ಅವನ ಬಗ್ಗೆ ಏನು ಕೇಳಿದ್ರು ಏನು ನಂಬಲಾರ್ದಂಗೆ ತಾವು ಭೇದ ಹುಟ್ಟಿಸ್ಬೇಕಂತ ಹೊಟ್ಟೆ ಕಿತ್ತಿನವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರಿಬ್ಬರದು ಫ್ರೆಂಡ್ಶಿಪ್ಪು ಕಡಿಮೆ ಆಗಲೇ ಇಲ್ಲ ಅಂತಿನ ಹೆಚ್ಚಾಕತ್ತೆ ಹೋಯ್ತಂತ. ಅವನ ಮುಂದೆ ಹಿಂಗಂದ್ರು ಅಂತಂದ್ರೆ ಅದನ್ನು ಹಿಂಗಂದ್ರೆ ನೋಡಿ ನಿನ್ನ ಬಗ್ಗೆ ಅಂತೇಳಿ ಒಬ್ರಿಗೊಬ್ರು ಹೇಳಿ ಓಪನ್ ಆಗಿದ್ರಂತವ್ರು. ಅವ್ರು ಹೇಳಿದ್ರು ಅವ್ರು ಹಂಗಂದ್ರೆ ನೋಡಪ್ಪ ನಿನ್ನ ಬಗ್ಗೆ ನಾವಿಬ್ರು ಚೆನ್ನಾಗಿದ್ದದ್ದು ಅವ್ರಿಗೆ ಸಂತೋಷ ಇಲ್ಲ, ಹೊಟ್ಟೆ ಕಿಚ್ಚಿಗೆ ಹಿಂಗೆ ಹೇಳಕ್ ನೋಡ್ತೀವಿ. ಇವನು ಹೇಳ್ತಿದ್ನಂತ ಅವನು ಹೇಳ್ತಿದ್ನಂತ. ಒಟ್ಟು ಅವ್ರು ಇಡೀ ಊರಿಗೆ ಚಾಲೆಂಜ್ ಆಗಿಬಿಡ್ತತ್ತ ಅವ್ರ ಸ್ನೇಹ. ಹೆಂಗಾರ ಮಾಡಿ ಇವ್ರಿಗೆ ಫ್ರೆಂಡ್ಶಿಪ್ ಮುರಿಬೇಕಾದ್ರೆ ಏನು ಮಾಡಬೇಕು ಚಿಂತನೆ ಚಾಲು ಆಯ್ತು. ಚಾಲು ಆದ್ಮೇಲೆ ಅದು ಚಿಂತನೆ ಎಲ್ಲಿಗೋಯ್ತು? ಚಿಂತನ ಅಲ್ಲ, ಕುತಂತ್ರ ಬುದ್ಧಿ. ಚಿಂತನ ಅನ್ನಂಗಿಲ್ಲ, ಪರಮಾತ್ಮನ ವಿಷಯ ತತ್ವಜ್ಞಾನಕ್ಕೆ ಚಿಂತನ ಅಂತ. ಆ ಕುತಂತ್ರದ ಆಲೋಚನೆಗಳು ಎಲ್ಲಿಗೋಯ್ತಂದ್ರೆ ಆ ಊರಾಗ ಒಂದು ಬದ್ಮಾಶ್ ಮುದುಕಿ ಇತ್ತಂತ. ಆ ಮುದುಕಿ ಬಲ್ಲಿ ಹೋಯ್ತಂತದು ವಿಚಾರ. ಆಕಿ ಬಲ್ಲಿ ಆದ ಕೂಡಲೇ ಆಕಿ ಏನಂತ, ಅದೇನು ದೊಡ್ಡ ವಿಷಯ ಬಿಡಪ್ಪ, ಅವ್ರದ್ದಿಬ್ಬರದ್ದು ತೆಗಿಸ್ಬೇಕಿಲ್ಲ, ಫ್ರೆಂಡ್ಶಿಪ್ ಮುರಿಬೇಕಿಲ್ಲ, ನಾಳೆ ಇಲ್ಲಿಂತ ಚಾಲು ನೋಡವ್ರ ಫ್ರೆಂಡ್ಶಿಪ್ ಹೆಂಗೆ ಮುರಿದು ಹೋಗ್ತದ ನೋಡ. ಹೆಂಗೆ ಮಾಡ್ತೀವಿ ಅಂತಂದ್ರೆ ಏನಿಲ್ಲ, ಅವರಿಬ್ರು ಫ್ರೆಂಡ್ಸು ಅವ್ರವ್ರ ಹೊಲ್ದಾಗ ಕೆಲಸ ಮಾಡಕತ್ತಿದ್ರು. ಈ ಮುದುಕಿ ಹೋಗಿ ಏನು ಮಾಡಿದಳು, ಈ ಫ್ರೆಂಡ್ ಕಾಣಂಗ ಆ ಫ್ರೆಂಡನ್ ಬಗಲ ಕೂತು ಒಂದು 10 ನಿಮಿಷ ಮಾತಾಡಿ ಎದ್ದೋಗ್ಬಿಟ್ಲಾಕಿ. 10 ನಿಮಿಷ ಮಾತಾಡಿ ಎದ್ದೋಗ್ಬಿಟ್ಲು. ಎದ್ದಾದ ಕೂಡ್ಲೇನೆ ಮುಂದೆ ನೆಕ್ಸ್ಟ್ ಇಬ್ರು ಊಟಕ್ಕೆ ಮಧ್ಯಾಹ್ನದಾಗ ಒಂದ್ ಕಡೆ ಕಲಿತಾರೆ ಊಟ ಮಾಡಕ. ಕಲ್ಸೋತ್ನಾಗ ಆ ಮುದುಕಿ ಏನಪ್ಪ ನಿನ್ ಬಳಿ ಬಂದಿದ್ದಳಲ್ಲ, ಏನ ಹೇಳಿದಳಲ್ಲ ಅಂತಂದ್ರೆ ಆಕಿ ಏನ್ ಹೇಳಿರ್ತಾಳ, ಯಾರಿಗೂ ಹೇಳಬೇಡ ಅನ್ನೋದು ಹೇಳಿರ್ತಾಳ. ಅದೇ ಮಾತಷ್ಟೇ, ಯಾರಿಗೂ ಹೇಳಬೇಡ ಅಷ್ಟೇ. ಯಾರಿಗೂ ಹೇಳ್ಬೇಡ ಅಂತ ಇಷ್ಟು ಹೇಳಿದ್ರೆ ಏನ್ ಹೇಳೋಣ, ನಾವು ಏನ್ ಹೇಳ್ಬೇಕು? ಆಕೆ ಏನ್ ಹೇಳಿಲ್ಲಪ್ಪ, ಎಡತ್ ಕೂತ್ರು ಬರೇ ಏನಪ್ಪ ತಮ್ಮ ಯಾರಿಗೂ ಹೇಳ್ಬೇಡ, ಏನಪ್ಪ ತಮ್ಮ ಯಾರಿಗೂ ಹೇಳ್ಬೇಡ, ಹಿಂಗೆ ಅಂದಳ. ಯಾರಿಗೂ ಹೇಳಬೇಡ ಅಂದ್ರೆ ಏನ್ ಹೇಳಬೇಡ ಅಂದಳ ಅಂತ ಕೇಳ್ತಾನೆ ಅವನು. ಏನ್ ಹೇಳಬೇಡ ಅಂತಂದ್ರೆ ಯಾರಿಗೂ ಹೇಳ್ಬೇಡ ಅಂದಳ. ಅದೇ ಏನ್ ಹೇಳೋದು, ಯಾರಿಗೂ ಹೇಳ್ಬೇಡ ಅಂದ. ಅಲ್ಲೋ ನೀನು ಯಾರಿಗಾರು ಹೇಳೋದು ಬೇಡ ಅಂದ್ರೆ ಬಿಡು, ನಾನು ನಿನ್ನ ಕ್ಲೋಸ್ ಫ್ರೆಂಡ್ ಅದೀನಿ, ನನಗೆ ಹೇಳಕ್ ಏನಾಗ್ಯದ, ನನಗೆ ಹೇಳು, ಯಾರಿಗೆ ಆಕಿ ಹೇಳ್ಬೇಡ, ಆಕಿ ಮಾತು ಕೇಳ್ತ, ನನ್ನ ಮಾತು ಕೇಳ್ತ, ನಾವು ಇಬ್ರು ಫ್ರೆಂಡ್ಸ್ ಅದೀವಿ, ನೀ ಯಾರಿಗೂ ಹೇಳ್ಬೇಡ ಅಂತೇಳ ಮುದುಕಿ ಮಾತು ನೀ ಹೊಟ್ಟೆಗೆ ಇಟ್ಕೊಂಡು ನಂಗೆ ಹೇಳಂಗಿಲ್ಲಲ್ಲ, ಏನ್ ಹೇಳ ಕಿಮ ಪೀಡಿಸ್ತಾನ ಅವ ಇದ್ರೆ ಯಾರಿಗೂ ಹೇಳ್ಬೇಡ ಅಂತ. ಅದು ಬಿಟ್ರೆ ಮತ್ತೊಂದು ಅಂದಲ್ಲಿ ಇಲ್ಲ ಹೇಳಕ್. ಹಿಂಗಾಗಿ ಮರುದಿನ ಒಬ್ರಿಗೊಬ್ರು ಕೂಡಿ ಉಣೋದು ಬಿಟ್ರು, ಒಬ್ರಿಗೊಬ್ರು ಮಾರಿ ನೋಡೋದು ಬಿಟ್ರು, ಜಗಳ ಮಾಡೋದು ಬಿಟ್ರು, ಎಲ್ಲಾನು ಬಿಟ್ರು. ಪ್ರೀತಿನೂ ಹೋಯ್ತು, ಜಗಳನೂ ಹೋಯ್ತು, ಎಲ್ಲಾನು ಹೋಯ್ತು, ದ್ವೇಷ ಚಾಲು ಆಯ್ತು. ಹಂಗ ಇಲ್ಲಿ ಏನದಪ್ಪ ಅಂದ್ರೆ ಹೊಟ್ಟೆ ಕಿಚ್ಚಿದವ್ರು ಮಾಡೋ ಕೆಲಸ ಇಂಥವ್ ಮಾಡಿಬಿಡ್ತಾರೆ. ಅವ್ರ ಮನೆಗೆ ಚಹಾ ಕುಡೋದು, ಅವ್ರಂಗ ಇವ್ರ ಮನೆಗೆ ಚಹಾ ಕುಡೋದು, ಇವ್ರಂಗ ಮಾಡಿ ಬೆಂಕಿ ಹಚ್ಚಿ ಹೋಗ್ಬಿಡ್ತಾರ. ಎಲ್ಲ ತಿಳಿದವ್ರು ಗುದ್ದಾಡ್ಕೊತ್ ಕುಂದಿರ್ತಾರೆ. ಅದಕ್ಕೇನೈತಿ, ಈಗ ಒಳ್ಳೆ ಒಳ್ಳೆ ಕಥೆ ಹೇಳ್ತಿದ್ದ ರಾಜನವ ಅವನಿಗೆ ತುಂಬಾ ನಂಬಿದ್ದ. ಆದರೆ ಬರ್ಚು ರಾಜನನ್ನು ಬಹಳ ಪ್ರೀತಿ ಮಾಡ್ತಿದ್ದ. ಮಂತ್ರಿ ರಾಜ ಬರ್ಚು ರಾಜಗ ಇವರು ಪ್ರೀತಿಯ ಫ್ರೆಂಡ್ಸ್ ಇದ್ರು. ಇದನ್ನ ಕಂಡು ಏನಾಗ್ಬಿಡ್ತು, ಇತರ ಮಂತ್ರಿಗಳು ಅಸೂಯೆ ಪಡ ಹತ್ತಿದರು. ಬೆಂಕಿ ಎಷ್ಟು ಕಡೆ ಅದರಿ, ಒಂದು ಒಲೆಗದ, ಒಂದು ತೆಲೆಗದ. ಒಲೆನ್ ಬೆಂಕಿ ಡೇಂಜರು, ತೆಲೆನ್ ಬೆಂಕಿ ಡೇಂಜರು. ಹೆಂಗ ಯಾವಾಗ ಡೇಂಜರು? ಒಲೆ ಒಳಗಿನ ಬೆಂಕಿ ಡೇಂಜರು, ತಲೆ ಒಳಗಿನ ಬೆಂಕಿ ಡೇಂಜರ್ ರೀ. ಹೊಟ್ಟೆ ಕಿಚ್ಚು, ತಲೆ ಒಳಗಿನ ಬೆಂಕಿ ಡೇಂಜರ್. ಹೆಂಗ್ ಡೇಂಜರ್ ಅದು? ಒಲೆನ ಬೆಂಕಿಗೆ ನೀರ್ ಹಾಕಿದ್ರ ಆರೋಗ್ಬಿಡ್ತು. ಒಲೆನ ಬೆಂಕಿಗೆ ಒಂದು ಲೋಟ ನೀರ್ ಹಾಕಿಬಿಟ್ರಿ ಅಂದ್ರೆ ಆರೋಗ್ಬಿಡ್ತು. ತಲೆನ ಬೆಂಕಿ ಹೆಂಗ ಆರಿಸ್ತಾರೆ? ಅದನ್ನ ಯಾರು ಆರಿಸ್ಲಕ್ಕ ಹೋದ್ರೆ ಇನ್ನ ಮ್ಯಾಲ ಬರ್ತವು. ಅದಕ್ಕೆ ಹೊಟ್ಟೆ ಒಳಗಿನ ಕಿಚ್ಚು ತುಂಬಾ ಅಪಾಯಕಾರಿ. ಒಲೆಯೊಳಗಿನ ಕಿಚ್ಚಿನಗಿಂತ
ಒಲೆಯೊಳಗಿನ ಕಿಚ್ಚು 1 ಲೋಟ ನೀರು ಹಾಕಿದರೆ ಆರಿ ಹೋಗುತ್ತದೆ. ಆದರೆ ಹೊಟ್ಟೆ ಒಳಗಿನ ಕಿಚ್ಚು ಏನ್ ಮಾಡ್ತು? 18 ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿ ಮಹಾಭಾರತ ಯುದ್ಧ ಮಾಡ್ತು. ಏನೆಲ್ಲ ಆಯ್ತು. ಅದಕ್ಕಿಂತ ದೊಡ್ಡ ಯುದ್ಧ ಇವತ್ತಿಗೆ ಮತ್ತೆ ಆಗಿಲ್ಲ. ಅಂತ ದೊಡ್ಡ ಯುದ್ಧ. ಉಳಿದ ಮಂತ್ರಿಗಳು ಉಪಾಯ ಮಾಡಿದರು. ಏನ್ ಮಾಡಿದ್ರು? ಹೊಟ್ಟೆ ಕಿಚ್ಚು ಚಾಲು ಆಯ್ತು. ಬೇರೆ ಅವರು ಪ್ಲಾನ್ ಮಾಡಿದ್ರು. ಮತ್ತೆ ಹೊಟ್ಟೆ ಕಿಚ್ಚು ಬಂದ್ಮೇಲೆ ಪ್ಲಾನ್ ಮಾಡ್ಲಕ್ಕೆ ಹೆಂಗಾರ ಮಾಡ್ಬೇಕು. ಉಳಿದ ಮಂತ್ರಿಗಳು ಉಪಾಯ ಮಾಡಿದರು. ಭರ್ಚುವನ್ನು ರಾಜನಿಂದ ಅಗಲಿಸಬೇಕೆಂದರು. ಭರ್ಚುಗ ರಾಜಗ ಇಬ್ಬರಿಗೆ ದೂರ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು. ರಾಜನಿಗೆ ಮಹಾರಾಜರು, ಅನ್ಯ ದೇಶದ ರಾಜರು ಬಂದು ನಮ್ಮ ದೇಶದ ಪ್ರಜೆಗಳ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ. ರಾಜಗೆ ಹೋಗಿ ಏನ್ ಹೇಳಿದ್ರು? ಮಹಾರಾಜರೇ, ಅನ್ಯ ದೇಶದ ರಾಜರು ಬಂದು ಏನ್ ಮಾಡ್ಯಾರ? ನಮ್ಮ ದೇಶದ ಪ್ರಜೆಗಳ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ. ಅಂದ ಕೂಡಲೇ ಅವಾಗ ಏನ್ ಮಾಡಿದ ರಾಜ? ಸೇನಾಧಿಪತಿ ಕರೀರಿ, ಕಮಾಂಡರ್ ಕರೀರವನಿಗೆ. ಆ ಸೇನಾಧಿಪತಿಗೆ ಆದೇಶ ಕೊಡ್ತಾನೆ ರಾಜ. ಏನು? ಹೋಗಿ ಯುದ್ಧ ಮಾಡ್ರಿ, ಆ ವೈರಿಗಳನ್ನ ಸೋಲಿಸ್ರಪ್ಪ ಅಂತೇಳಿ ಹೇಳ. ಅವ್ರು ಮೊದಲೇ ತಯಾರು ಮಾಡಿದ್ರು. ಅವರು ಏನಂದ್ರಪ್ಪ ಅಂತಂದ್ರೆ, ಯಾವ್ದಾರ ಇಂಥವು ಯುದ್ಧ ಅವು ಬಂದ ಕೂಡ್ಲೆ ಈ ಮಂತ್ರಿಗಳು ಏನಂದ್ರು? ಸೇನಾಧಿಪತಿ ಅವೆಲ್ಲ ಅಲ್ಲೇ ಬಂದಿದ್ರು, ಡಿಸ್ಕಷನ್ ನಡೆದಿತ್ತು. ಆ ಆಜುಬಾಜುವಿರ ಮಂತ್ರಿಗಳು, ಸೇನಾಧಿಪತಿಗಳು ಕೂಡಿ ರಾಜಗೆ ಒಳ್ಳೆ ಏನಂದ್ರು? ಆದೇಶ ಮಾಡಿದ ಕೂಡ್ಲೇನೆ ರಾಜಾಜ್ಞೆ ಪಾಲನೆ ಮಾಡೋದು ಬಿಟ್ಟು ಅವ್ರೇನ್ ಹೇಳಿದ್ರು? ಪ್ರಶಂಸೆ ನೀವೇನಾರ ಮಾಡ್ಬೇಕಾದ್ರ ನೋಡ್ರಿ, ಭರ್ಚುನು ನಮ್ಮಂಗೆ ಮಂತ್ರಿ ನಿಮ್ಮ ಆಸ್ಥಾನದೊಳಗ. ಆದ್ರ ಪ್ರಶಸ್ತಿ ಬಹುಮಾನ ಅಂತವ್ ಏನಾರ ಕೊಡ್ಬೇಕಾದ್ರ ಭರ್ಚು ಮಂತ್ರಿಗೆ ಕೊಡ್ತೀರಿ. ಮತ್ತ ಇಂಥವು ಹೋಗೋದು, ಗುದ್ದಾಡೋದು, ಜಗಳ ಮಾಡೋದು, ಸಾಯೋದು ಏನಾರ ಇದ್ರೆ ನಮ್ಗೆ ಹೇಳ್ತೀರಿ. ನಿಮ್ಗೆ ಯಾಕಿದು ಭೇದ ಭಾವ? ನೋಡ್ರಿ, ರಾಜನೊಳಗ ಭೇದ ಭಾವ ಎಲ್ಲದು ತುಂಬಿಸ್ಬಿಟ್ರು. ಈ ಭೇದ ಭಾವದ ಬೀಜ ಯಾರ ತುಂಬಿಸುವ ಸಮಯದಲ್ಲಿ ಬಹಳ ಹುಷಾರಿರ್ಬೇಕು. ಇಲ್ಲಿ ಭೇದ ಚಾಲು ಆಯ್ತು. ಭರ್ಚುಗ ರಾಜಾಗ ಭೇದ ಚಾಲು ಆಯ್ತು. ಯುದ್ಧ ಮಾಡಿ ಸಾಯೋದು ನಮಗೆ, ಬಹುಮಾನ, ಪ್ರಶಸ್ತಿ, ಪ್ರಶಂಸೆ ಭರ್ಚುವಿಗೆ. ಅವನು ನಾವು ಒಂದೇ ಅಲ್ರಿ. ನಮಗೆ ಯಾಕೆ ಇಂಥ ಆದೇಶಗಳು ಕೊಡ್ತೀರಿ? ಅವನಿಗೆ ಯಾಕೆ ಅಂತ ಪರಿ ನೀವು ಕಾಳಜಿ ಮಾಡ್ತೀರಿ ಅಂದ್ಬಿಟ್ರು. ಹೆಂಗೆ? ಅಕ್ಬರ ರಾಜನು ಬೇಕಾದಷ್ಟು ಯುದ್ಧ ಮಾಡ್ತಿದ್ದ. ಅಕ್ಬರನ ಬಳಿ ಒಬ್ಬ ಇದ್ನಲ್ಲ, ಯಾರು? ಅಕ್ಬರನ ಮಂತ್ರಿ ಯಾರು? ಬೀರ್ಬಲ್. ಬೀರ್ಬಲ್ನ ಮಂತ್ರಿ ಇದ್ನಲ್ಲ, ಅವ ಬೀರ್ಬಲ್ ಎಲ್ಲರೂ ಯುದ್ಧ ಮಾಡಿದ್ದೇನೋ? ಯುದ್ಧ ಮಾಡಿದವರು ಅಕ್ಬರ್ ಬೇರೆ ಕಡೆ. ಆದರೂ ಬೀರ್ಬಲ್ ಯುದ್ಧ ಇಲ್ಲ. ರಾಜನ ಸಂಗಡ ಚಾಣಾಕ್ಷತನದಿಂದ ತಂತ್ರಗಳನ್ನು ಹೇಳ್ಕೊಡ್ತಿದ್ದ, ತಂತ್ರಗಾರಿಕೆ. ಅದಕ್ಕೆ ರಾಜಾಗ ಒಂದು ದಿನ ಏನು ಡೌಟ್ ಬಂತು ಅಂತ, ಮೈ ತುಂಬ ಕೂದಲದವ, ಅಂಗೈ ಯಾಕೆ ಕೂದಲಿಲ್ಲ ಅಂತ. ಮೈಯೆಲ್ಲ ಕೂದಲದವ ಮೈಯಾಗ, ಆದ್ರೆ ಅಂಗೈಯಾಗ ಯಾಕೆ ಕೂದಲಿಲ್ಲ? ಪಂಡಿತರಿಗೆ ಕ್ವಶನ್. ಸುಮ್ ಕುಂದಿರ್ಲಾರ ಇಂಥವೇ ಪ್ರಶ್ನೆಗಳು ಕೇಳೋದು. ಮತ್ತೆ ಏನಾದ್ರು ಕೆಲಸ ಹಚ್ಬೇಕಲ್ಲ ಅವ್ರಿಗೆ. ಅವು ಪಂಡಿತರೆಲ್ಲ ಶಾಸ್ತ್ರ ತೆಗೆದು ಆ ಕೂದಲುಗಳ ಬಗ್ಗೆನೇ ಪುರಾಣ ಏನದ ಏನು ಎಲ್ಲ ತೆಗೆದ್ರೆ ಏನು ಮಣ್ಣು ಗೊತ್ತಾಗಲ್ಲ ಅವ್ರಿಗೆ.
ಏನು ನಾಲೆಜ ಬರಲ್ರಿ ಇದ್ರೊಳಗೆ ಏನೂ ಇಲ್ಲ. ಶಾಸ್ತ್ರದಲ್ಲಿ ಕೂದಲ ಬಗ್ಗೆ ಅಂಗೈಯಾಗಿ ಯಾಕಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲಿ ಉಲ್ಲೇಖ ಇಲ್ಲ. ಅಲ್ಲಿ ಉಲ್ಲೇಖ ಇದ್ರೆ ನಾವು ಏನಾರ ಇರಬಹುದು, ಏನೂ ಉಲ್ಲೇಖನೇ ಇಲ್ಲ. ಅವಾಗ ಬೀರ್ಬಲ್ ಬರ್ತಾನ, ಎಲ್ಲಿ ಹೋಗಿದ್ನೋ ಏನು, ಬೀರ್ಬಲ್ ಬಂದ ಕೂಡ ಬೀರ್ಬಲ್ ಕೇಳ್ತಾರೆ ಏನಂತ, ಏನಪ್ಪ ಬೀರ್ಬಲ್ಲ, ಈ ಒಂದು ಅಂಗೈಯಾಗ ಕೂದಲು ಯಾಕಿಲ್ಲ ಅಂತೇಳಿ ಕೇಳಿದ್ರೆ ಬೀರ್ಬಲ್ ಏನ್ ಹೇಳ್ತಾನ, ನಿಮ್ಮ ಅಂಗೈಯ ಕೂದಲು ಯಾಕಿಲ್ಲ ಅಂತಂದ್ರ ಅದಕ್ಕೆ ಕಾರಣ ಯಾರು ಅಂತಂದ್ರ ಈ ಸಭೆ ಒಳಗಿರೋಂತ ನನ್ನ ಮೇಲೆ ಹಟ್ಟಿಕಿಚ್ ಪಡೋರು ಅಂತ. ಯಾಕ ಏನಿಲ್ಲ, ನೀವು ಪ್ರತಿ ಸಲ ನನಗೆ ಬಹುಮಾನ ಕೊಟ್ಟು 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 ಏನಾಗ್ಯದ, ಎಷ್ಟು ಬಹುಮಾನ ಕೊಟ್ಟಿರಿ ಅಂದ್ರೆ ನಿಮ್ಮ ಅಂಗೈಯ ಕೂದಲು ಉದುರಿ ಹೋಗಷ್ಟು ಬಹುಮಾನ ಕೊಟ್ಟಿರಿ ನೀವು ನನಗ, ಅದಕ್ಕೆ ನಿಮ್ಮ ಅಂಗೈಯ ಕೂದಲಿಲ್ಲ. ಮತ್ತೆ ನಿಮ್ಮ ಅಂಗೈಯ ಕೂದಲಿಲ್ಲ ಖರೆ, ನನ್ನ ಅಂಗೈಯ ಕೂದಲ ಸರಿ, ನಿನ್ನ ಅಂಗೈಯಾಗ ಕೂದಲಿಲ್ಲಲ್ಲ ಅಂತಂದ್ರೆ ನಾ ಬಹುಮಾನ ತಗೊಂಡು 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 ನನ್ನ ಅಂಗೈಯ ಕೂದಲ ಇರ್ಲಾರ್ದಂಗಾಗ್ಯದ. ಅಂದ್ರ ಯಾವ ಪರಿ ನಾವು ಕ್ಲೋಸ್ ಅದೀವಿ ಅಂತ ಹೇಳ್ತಾನೋ ರಾಜ ಮತ್ತು ಮಂತ್ರಿ, ನಾವಿಬ್ರು ಎಷ್ಟು ಕ್ಲೋಸ್ ಅದೀವಿ, ನಮ್ಮ ಅಂಗೈಯನ್ನು ಕೂದಲು ಉದುರು ಹೋಗಷ್ಟು ನಾವು ಏನದೀವಿ, ಕ್ಲೋಸ್ ಅದೀವಿ. ಅದು ಹೇಳ್ತಾರ ಅವ್ರು, ಅದಕ್ಕೆ ಹೇಳ್ತಾನ ಅವ್ರು. ಹಂಗ ಇಲ್ಲಿ ಕೂಡ ಏನದು ಅಂದ್ರೆ ಅಂಗೈಯನ್ನು ಕೂದಲು ಉದುರೋದಕ್ಕೆ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ಸುತ್ತಮುತ್ತಿನವರು ಮತ್ತ ನಿನ್ನ ಕೈಯಾಗ ಅದೆಷ್ಟು ಚಂದದ ಕ್ವಶನ್ ಆನ್ಸರ್, ಬಹಳ ಚಂದ. ನನಗೀಗ ಪರ್ಫೆಕ್ಟ್ ಆಗಿ ಹೇಳಕ್ ಬರಲ್ಲ, ಆದ್ರೂ ಅರ್ಥ ಮಾಡಿಕೊಡ್ತೀನಿ. ಅದೇನದಂದ್ರ ಬಹುಮಾನ ಕೊಟ್ಟು ಕೊಟ್ಟು ನಿಮ್ಮ ಅಂಗೈಯನ್ನು ಕೂದಲು ಹೋಗ್ಯಾವ, ಮತ್ತ ತಗೊಂಡು ತಗೊಂಡು ನನ್ನ ಅಂಗೈಯನ್ನು ಕೂದಲು ಹೋಗ್ಯಾವ. ಅಂದ ಕೂಡ್ಲೇನೆ ಅವ ಅಕ್ಬರ್ಗೆ ಇದು ಬಾರಿ ಮಜಾ ಹೇಳ್ತಾನಲ್ಲ ಇವ ಅಂತೇಳಿ ಇಲ್ಲಿ ಸಭೆ ಒಳಗೆ ಕೂತಾರಲ್ಲ ಇವರೆಲ್ಲರೂ ಅಂಗೈಯಾಗಲೂ ಕೂದ್ಲಿಲ್ಲಲ್ಲ, ಮತ್ತ ಅವ್ರು ಏನ್ ಮಾಡ್ಯಾರ, ಅವ್ರೇನು ಬಹುಮಾನ ಕೊಟ್ಟಾರ, ಬಹುಮಾನ ತಗೊಂಡವ್ರ ಅಂತ ಕೇಳ್ತಾನ ಅಕ್ಬರ್. ಅದಕ್ಕ ಬೀರ್ಬಲ್ ಏನ್ ಹೇಳ್ತಾನ, ನಾನು ಬಹುಮಾನ ತಗೊಳಾಗ ನೀವು ಬಹುಮಾನ ಕೊಡಾಗ ಈ ಸಭಿಕರೆಲ್ಲ ಏನ್ ಮಾಡ್ಯಾರ ಅಂದ್ರೆ ಅಂಗೈ ಹೊಸ್ತಾರ, ಹಿಂಗ್ ತಿಕ್ಕ್ಯಾರ. ಇವನು ನನಗ್ ಕೊಡ್ಲಿಲ್ಲ, ಬರೀ ಅವನಿಗೆ ಕೊಡ್ತಾರ, ನನಗ್ ಕೊಡ್ಲಿಲ್ಲ ಅವನಿಗೆ ಕೊಡ್ತಾರ ಬಹುಮಾನ ಅಂತೇಳಿ ಅಂಗೈ ಹೊಸ್ದು ತಿಕ್ಕಿ ತಿಕ್ಕಿ ಅವ್ರ ಕೈಯನ್ನು ಕೂದಲುಗಳು ಕಳ್ಕೊಂಡ್ರತ್ತೆ. ನೋಡ್ರಿ ಹೆಂಗ ಹಂಗ ಇಲ್ಲೇನದು ಅಂದ್ರೆ ಹೊಟ್ಟೆ ಕಿಚ್ಚು ಭರ್ಚುವಿನ ಮೇಲೆ. ನಮಗ ಹಿಂಗ ಭೇದ, ಯಾರ ನಮ್ಮಾಗ ಇನ್ನೊಬ್ಬರ ಬಗ್ಗೆ ಭೇದ ಹುಡ್ಸೋರು ಬಂದ್ರೆ ಭಯಂಕರ ಹುಷಾರಿರ್ಬೇಕು. ಅದಕ್ಕೆ ಹೊಡೆದಾಡಿ ಸಾಯಂತಾವು ಹೋರಾಟ ನಮಗತ್ತೀರಿ, ಪ್ರಶಸ್ತಿ ಅವನಿಗೆ ಕೊಡ್ತೀರಿ, ಮತ್ತ ಭರ್ಚು ರಾಜನಿಗೆ ಕಳಂಕ ತರುವುದು ಬೇಡ ಅಂತೇಳಿ ಏನ್ ಮಾಡ್ದ ಭರ್ಚು ತಾನೇ ಏನ್ ವಿಚಾರ ಮಾಡ್ದ ಭರ್ಚು ಮಂತ್ರಿ, ಇಲ್ಲಿ ರಾಜ ಭೇದ ಭಾವ ಮಾಡ್ಲಕತ್ತನಂತೇಳಿ ಇವರೆಲ್ಲರೂ ಮಾತಾಡ್ತಾರ ಅಂತಂದ್ಮೇಲೆ ನಾನೇನು ಯುದ್ಧ ಮಾಡ್ಲಕ್ ಒಲ್ಲ ಅಂತೀನೇನು, ನಾನು ರೆಡಿ ಅದೀನ್ರಿ ಮಹಾರಾಜರ, ನೀವು ಆದೇಶ ಕೊಟ್ರಿ ಅಂದ್ರೆ ನಾನು ಸಹಿತ ಯುದ್ಧ ಮಾಡ್ಲಕ್ ರೆಡಿ ಅದೀನಿ. ಸುಮ್ಮನೆ ನೀವು ಅವ್ರಿಗೆ ಯುದ್ಧ ಮಾಡ್ಲಕ್ ಹೇಳಿ ನನಗೆ ನಿಮ್ಮ ಬಗಲಕ್ಕೆ ಕುಂದಿರ್ಸ್ಕೊಂಡು ನೀವ್ಯಾಕ ಪಕ್ಷಪಾತಿಗಳು ಅಂತೇಳಿ ಕಳಂಕ ಹೊತ್ಕೋತೀರಿ. ನೀವೇನ್ ಮಾಡ್ಬೇಕು, ನನಗೆ ಆದೇಶ ಕೊಟ್ಟು ಬಿಡ್ರಿ, ನಾ ಯುದ್ಧ ಮಾಡ್ಲಕ್ ಹೋಗ್ತೀನಿ. ಮತ್ತೆ ರಾಜ ಇಕ್ಕಟ್ಟಿನಾಗ ಸಿಕ್ಕಾನ, ಸೇನಾಧಿಪತಿ ಎಲ್ಲ ಎದುರಾಗ್ಬಿಟ್ಟಾರ, ಇವನಿಗೆ ಕಳಿಸ್ಬೇಕನ್ನೋಂಥ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಯದ. ಮತ್ತಿನ್ನೇನ್ ಮಾಡ್ಬೇಕು, ಆಯ್ತಪ್ಪ ಹಾಗೆ ಮಾಡುವಂತ ರಾಜ ಕಳಿಸಿ ಕೊಟ್ಟ. ಹೋಗಿ ಬಾ ಎಂದ, ಆದೇಶ ಮಾಡಿದ. ಭರ್ಚು ತನ್ನ ಸೈನ್ಯವನ್ನು ತಗೊಂಡು ಹೋದ 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 ಹೋದ. ಸುಳ್ಳೇ ಹೇಳ್ಬಿಟ್ಟಾರೆ, ಅಲ್ಲಿ ವೈರಿ ಇಲ್ಲ ಪೈರಿ ಇಲ್ಲ, ಎಲ್ಲೂ ವೈರಿಗಳು ಇಲ್ಲವೇ ಇಲ್ಲ. ವೈರಿನೇ ಇಲ್ಲ ಅಂತಂದ್ರೆ ಯುದ್ಧನೂ ಇಲ್ಲ. ಬಹಳ ದೂರ ಹೋಗ್ಬಿಟ್ಟವು, ಹುಡುಕ್ಕೊಂಡು ವಾದ 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 ವಾದ. ಬಹಳ ಲಾಸ್ಟಿಗೆ ಆದ್ಮೇಲೆ ಅರ್ಥ ಆಯ್ತು ಅವನಿಗೆ, ಇದು
ಬೇಕಂತ ಹೇಳಿದ್ರು ಬದ್ಮಾಸರು ನಮಗ ರಾಜನಿಂದ ಅಗಲಿಸ್ಬೇಕಂತ ಈ ರೀತಿ ಕುತಂತ್ರಗಾರಿಕೆ ಮಾಡ್ಯಾರ ಅಂತ ಹೇಳಿ ತನ್ನನ್ನು ರಾಜನಿಂದ ಅಗಲಿಸಲೆಂದು ಈ ಮೂರ್ಖರು ಈ ರೀತಿ ಮಾಡಿರ್ತಾರೆ ಅಂತ ತಿಳಿದುಕೊಂಡ ಮೇಲೆ ಏನಾಯ್ತಪ್ಪ ಅಂದ್ರ ತತ್ವಜ್ಞಾನಿಗಳಿಗೆ ಧರ್ಮಿಗಳಿಗೆ ಏನಾಗ್ತದಪ್ಪ ಅಂತಂದ್ರ ನಾವು ನಮ್ಮ ಪಾಡಿಗೆ ನಾವು ಚಲೋ ಇದ್ರೂ ಸಹಿತ ಜನ ನಮ್ಮನ್ನ ಹಿಂಗ ಮೋಸ ಮಾಡಿಬಿಡ್ತಾರಲ್ಲಪ್ಪ, ಏನ್ ಮಾಡಬೇಕು ಅಂತ ಹೇಳಿ ಹೆಂಗ ಜಿಗುಪ್ಸೆ ಉಂಟಾಗ್ಬಿಡ್ತು. ನೀವೆಷ್ಟು ಚಲೋ ಇದ್ರು ನಿಮ್ಗೊಂದು ಏನಾರ ಅಂದ್ರ, ನಿಮ್ಗೊಂದು ಏನಾರ ಮಾಡಿದ್ರ ಜಿಗುಪ್ಸೆ ಬರ್ತದ ಇಲ್ಲ? ಏನ್ ಪಾಪ ಮಾಡಿನಪ್ಪ, ಸುಮ್ಮನೆ ನಮಗೆ ಎಲ್ಲ ಚಲೋ ಇದ್ರು ಹಿಂಗಾಯ್ತಲ್ಲ. ಯಾರಿಗೇನು ಅಂದವ್ರಲ್ಲ ಆಡ್ದವ್ರಲ್ಲ, ರಾಜ ಬಗಲ ಕೂತ್ ಕಥೆ ಹೇಳದವ್ರು ನಾವು. ರಾಜಗೆ ಸಂತೋಷ ಪಡಿಸೋದಕ್ಕೆ ನಮ್ದು ಡ್ಯೂಟಿ ಇತ್ತು, ಮಾಡ್ರೆ ಆತ್ಮೀಯತೆಯಿಂದ. ಅವ್ರಿಗೆ ಯಾರಿಗೆ ನಾ ಏನು ಮಾಡೇ ಇಲ್ಲ, ನನ್ನ ಬಗ್ಗೆ ಯಾಕೆ ಇವ್ರಿಗೆ ಇಂಥ ಪರಿವರ್ತಿಕೆ ಹಿಂಗೆ ಮಾಡಿಬಿಟ್ರಲ್ಲ, ಸುಮ್ಮನೆ ಇಷ್ಟು ದೂರ ಬಂದೆ ನಾನು, ಎಲ್ಲಿ ಬಂದೆ, ಏನು ಮಾಡಿದೆ ಅವನಿಗೆ ಜಿಗುಪ್ಸೆ ಆಗಿ ಏನಾಗ್ಬಿಡ್ತು, ಹೋಗದೆ ಬೇಡ ಕಡೆ, ಮತ್ತ ರಾಜ್ಯದ ಕಡೆ ಒಳ್ಳದೆ ಬೇಡ ಅಂತೇಳಿ ಏನು ಉಂಟಾಯ್ತು ಅವನಿಗೆ? ವಿರತಿ, ವೈರಾಗ್ಯ ಪ್ರಾಪ್ತಿ ಆಗ್ಬಿಡ್ತು. ಅವನಿಗೇನಾಯ್ತು, ತನ್ನ ಮಂತ್ರಿ ಅಧಿಕಾರ, ರಾಜಮೋಹ ಏನೇನದವಲ್ಲ ಅವೆಲ್ಲ ಅಷ್ಟದ್ರ ಮೇಲೆ ವೈರಾಗ್ಯ ಬಂತು. ಯಾರಿಗಾಗ್ತದ ಇಂಥದ್ದು? ಧರ್ಮಿಗಳಿಗೆ, ನೀತಿವಂತರಿಗೆ, ಅರಿವಿದ್ದವ್ರಿಗೆ. ಏನ್ರಿ ಅರಿವಿದ್ದವ್ರಿಗೆ ಇಂಥವಾಗ್ತಾವ ಜಿಗುಪ್ಸೆಗಳು, ವೈರಾಗ್ಯಗಳು ಬರ್ತಾವ. ನಿಮ್ಗ ಬರ್ತಾವೇನು? ಹೆಂಡ್ರು ಗಂಡ್ರು ಎಷ್ಟು ಅಪಮಾನ ಮಾಡಿದ್ರು ಮತ್ತ ಬಾಂಡತನದಲ್ಲಿ ಅವ್ರ ಸಂಗಟ ಬದುಕಲಕ್ಕೆ ಓದ್ತೀವಲ್ಲ. ಧರ್ಮಿಗಳಿಗೆ, ನೀತಿವಂತರಿಗೆ ಸ್ವಲ್ಪರಿಗೆ ಅವು ಬಂದೇ ಬಿಡ್ತದ, ಕೈಕೊಂಡು ಕೂತಿರ್ತದ, ಹಾಗೆ ಬಿಡ್ತದ. ಹೆಂಡ್ರು ಏಟರೆ ಅಪಮಾನ ಮಾಡಲಿ, ಮಕ್ಕಳ ಏಟರೆ ಅಪಮಾನ ಮಾಡಲಿ, ಬಂಧು ಬಳಗ ಏಟರೆ ಅಪಮಾನ ಮಾಡಲಿ, ಮಿತ್ರರೆಷ್ಟರೇ ಅಪಮಾನ ಮಾಡಲಿ, ಅನ್ಯಾಯವಾಗಿ ಅಪಮಾನ ಮಾಡಿದ್ರೆ ಐತೆ, ನ್ಯಾಯಯುತವಾಗಿ ಅಪಮಾನ ಮಾಡಿದ್ರೆ ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ವೈರಾಗ್ಯ, ಜಿಗುಪ್ಸೆಗಳು ಪುಣ್ಯವಂತರಿಗೆ ಬರ್ತಾವ. ದೇವರಿಗೆ ಷಣ್ಮುಖ ಶಿವಯೋಗಿಗಳು ಅವರ ವಚನದ ಸಿದ್ಧಾಂತ ಶಿಖಾಮಣಿಯನ್ನ ಹಾಡ್ಯಾರ, ಕೊಂಡಾಡ್ಯಾರ. ಅಂತ ಶರಣರು ಕೊಂಡಾಡಿದಂತಹದು ಆ ಸಿದ್ಧಾಂತ ಶಿಖಾಮಣಿ ಅದು ಇತ್ತೀಚೆಗೆ 15ನೇ ಶತಮಾನದಲ್ಲಿ ತಯಾರಾಗಿದೆ. 15ನೇ ಶತಮಾನದಲ್ಲಿ ಸಿದ್ಧಾಂತ ಶಿಖಾಮಣಿ ತಯಾರಾದ ಅವ್ರಿಗಿಂತ ಪೂರ್ವದಲ್ಲಿರೋಂಥ ದೇವರಿಗೆ ಷಣ್ಮುಖ ಶಿವಗಳ ಹೆಂಗೆ ಕೊಂಡಾಡ್ತಿದ್ದಾರೆ. ಅವರು ಬರೇ ಕುತಂತ್ರ ಬುದ್ಧಿ, ಬರೇ ಅಪಪ್ರಚಾರ ಅದೇ ಮಾಡ್ತಾರೆ. ಅದು ಅಪಪ್ರಚಾರ ಮಾಡಿದವ್ರು ಏನಾಗ್ತಾರೆ, ಹಾಳಾಗಿ ಹೋಗ್ತಾರೆ ಅಷ್ಟೇ. ಇಲ್ಲೇನಾಯ್ತು, ಬರ್ಚುಂದ್ ಏನಾಯ್ತು ಪರಿಸ್ಥಿತಿ, ಜಿಗುಪ್ಸೆ. ಅಂತ ದೇವರಿಗೆ ಷಣ್ಮುಖ ಶಿವಯೋಗಿಗಳು ಅವ್ರ ಮಠ ಅದ, ಎಲ್ಲ ಅದ, ಇಲ್ಲೇ ದೇವರಿಗೆ ಬರ್ರಿ ನೋಡ್ರಿ, ದೇವರಿಗೆ ಬಂದಾಗ ಅವರು ವಾಕಿಂಗ್ ಹೋಗಿ ಮನೆ ಒಳಗೆ ಬರ್ತಾರ. ವಾಕಿಂಗ್ ಹೋಗಿ ಮನೆ ಒಳಗೆ ಬರಾಗ ಮನೆ ಒಳಗಿಂದ ಜಂಗಮ ಹೊರಗೆ ಬರ್ತಾವ. ಮನೆ ಒಳಗಿಂತ ಒಬ್ಬ ಜಂಗಮ ಹೊರಗೆ ಹೋಗ್ತಾನೆ, ಊಟ ಅದೇನು ಪಿಚ್ಚನ್ ಹಿಡಿಸ್ಕೊಂಡು. ಹೊರಗಿಲಿಂದ ಇವರು ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಪೂಜಾ ಪಾಠ ಮುಗಿದು ಊಟಕ್ಕೆ ಕುಂದ್ರ ಟೈಮ್ನೊಳಗ ಏನಾಗ್ತದ,
ಅನ್ನದ ಬೊಗಾಣಿ ಮುಂದೆ ತೊಗೊಂಡ್ಬರ್ತಾಳ ಅವನ ಹೆಂಡತಿ ನೀಡ್ಲಕ್ ತಂದಾಗ ಬೊಗಾಣಿ ತುಂಬಿರ್ತದ, ಒಂದು ಅಗಳು ಅನ್ನ ಕಡಿಮೆ ಆಗಿರಲ್ಲ ಅದ್ರಾಗ. ಅದು ಒಂದು ಅಗಳ ಅನ್ನ ಕಡಿಮೆ ಆಗಿರಲ್ಲ. ಇವರು ಒಂದು ಕ್ವಶನ್ ಮಾಡ್ತಾರೆ, ಏನು, ನಾನು ಬೆಳಿಗ್ಗೆ ಬರ್ಬೇಕಾದ್ರ ಜಂಗಮರೊಬ್ಬರು ಭಿಕ್ಷೆ ನೀಡಿಸ್ಕೊಂಡು ಹೋದ್ರು, ಮತ್ತೆ ಅವ್ರಿಗೆ ಏನು ನೀಡಿದಿ ನೀನು? ಅನ್ನದ ಬೊಗಾಣಿ ತುಂಬಿದ್ದದಲ್ಲ ಹಂಗೆ ಅಂತ. ಅವಾಗ ಅಕ್ಕಿ ಏನ್ ಹೇಳ್ತಾಳ ಅವ್ರ ಹೆಂಡತಿ, ಅದು ನಿನ್ನೆ ಉಂಡದ್ದು ಉಳಿದಿತ್ತಲ್ರಿ, ತಂಗಳನ್ನ ಅವರಿಗೆ ನೀಡಿ ಕಳಿಸಿಬಿಟ್ಟ ಅಂತಂದ್ರು. ಅಷ್ಟ್ರಾಗೆ ಜಿಗುಪ್ಸೆ ಬಂದ್ಬಿಡ್ತು ಇವರಿಗೆ. ನಮ್ಮದು ಶರಣರ ಮನೆ, ನಮ್ಮದು ದಾಸೋಹದ ಮನೆ, ನಮ್ಮದು ಅಂತ ಮನೆ ಇಂಥ ಮನೆ. ದಾಸೋಹ ಹಂಗ ಹಿಂಗ ಚಾಲು ಆಗಿ ನಿನ್ನ ಒಂದು ಮಾತಂತಾರವ್ರು, ನಿನ್ನ ಗಂಡನಿಗೆ ಬಿಸಿ ಅನ್ನ, ನಿನ್ನ ಗಂಡನಿಗೆ ಬಿಸಿ ಅನ್ನ, ನನ್ನ ಗಂಡನಿಗೆ ತಂಗಳು ಅನ್ನವೇ. ನನ್ನ ಗಂಡ ಅಂದ್ರೆ ಯಾರಿಗೆ ಅಂದ್ರೆ ಅವರು ಷಣ್ಮುಖ ಶಿವಯೋಗಿಗಳ ಗಂಡ ಯಾರು? ಜಂಗಮರು. ಇವತ್ತಿಗೆ ಸಹಿತ ಕೊಳ್ಳಾಗ ಲಿಂಗ ಕಟ್ಟಿಕೊಂಡದ್ದು ಅರಿವು ಇತ್ತು ಅಂತಂದ್ರೆ ಆ ಅರಿವುಳ್ಳ ಜೀವಿಗಳಿಗೆಲ್ಲ ಆ ಮನೆ ಯಜಮಾನ ನಾನು ಅಂತ ಅನ್ನಂಗೆ ಇಲ್ಲ ಅವರು. ಜಂಗಮರೇ ನಮ್ಮ ಮನೆ ಯಜಮಾನ ಅಂತಾರವ್ರು. ಅವ್ರು ಬಂದು ಮೊದಲು ಊಟ ಮಾಡಿದ ಮೇಲೆ ಇವ್ರು ಊಟ ಮಾಡ್ತಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಕಾಯ್ತಾರೆ ಜಂಗಮರು ಬರೋ ತನಕ. ನಿಮ್ಗೆ ಎಷ್ಟು ಸಾವಿರಗಟ್ಟಲೆ ಉದಾಹರಣೆ ತೋರಿಸ್ತೀನಿ, ಬರ್ರಿ ನಮ್ಮ ಹತ್ರ. ಜಂಗಮರು ಬಂದು ಅಡಿಗೆ ಮುಟ್ಲಾರ್ದೆ ಅವ್ರು ಊಟನೇ ಮಾಡಂಗಿಲ್ಲ ಅಂತ ಮನೆಗಳದಾವ್. ಬೆಳಿಗ್ಗೆ ನಸಿಕ್ನಾಗ ಎದ್ದು ಜಲ್ದಿ ಪೂಜಾ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಅಡಿಗೆ ಒಂದ್ ಸ್ವಲ್ಪ ಹಿಂಗೆ ಸ್ಪರ್ಶ ಮಾಡಿ ಬರೋ ತನಕ ಅವ್ರು ಊಟನೇ ಮಾಡಂಗಿಲ್ಲ. ಆಂದೋಲನದಾಗ ನಮ್ಮ ಅಣ್ಣ ಬರೀ ಅದೇ ಕೆಲಸ, ಬೆಳಿಗ್ಗೆಯಿಂದ ಪ್ರತಿಯೊಂದು ಭಕ್ತರ ಮನೆಗೆ ಹೋಗೋದು, ಅವ್ರು ಬಂದು ಒಂದು ತುತ್ತು ಒಂದು ಅಗಳ ಅನ್ನ ತಿಂದು ಬರೋ ದಿನ. ಎಂಥ ಇವೆಲ್ಲ ಗಣಾಚಾರಗಳವೆಲ್ಲ ಅಷ್ಟು ಸದಾಚಾರ ಗಣಾಚಾರ ಎಲ್ಲನೂ ಅಲ್ಲಿ ಒಂದು ಟೀಮ್ ಆ ರೀತಿ ಅದು. ಅಲೋ, ಈಗೇನಾಗ್ಬಿಟ್ಟಾರ, ಜಂಗಮರಿಗೆ ಬಿಸಾಕ್ಬಿಟ್ಟಾರ, ತಾವೇ ಜಂಗಮರಾಗಿ ಕೂತ್ಬಿಟ್ರೆ, ತಾವೇ ಜಂಗಮರಾಗಿ ತಾವೇ ಯಜಮಾನರಾಗಿ ಕೂತಾರೆ. ತಾವೇ ಯಜಮಾನರು ತಾವೇ ಜಂಗಮರಾದ್ಮೇಲೆ ಏನಾಯ್ತು, ಧರ್ಮ ಬಿದ್ದು ಹೋಗ್ಬಿಡ್ತು. ಧರ್ಮ ಬಿದ್ದಾದ್ಮೇಲೆ ಅವ್ರ ಮನೆ ಮಕ್ಕಳು ಮೊಮ್ಮಕ್ಕಳು ಬಲ್ಲಾರೆ ಎಲ್ಲಿ ಧರ್ಮ ಉಳಿತು. ಇವರೇ ಅಧರ್ಮಿಗಳಾದ್ಮೇಲೆ ಅವರು ಅಧರ್ಮಿಗಳಾದ್ರು. ಅವ್ರ ಸಂಸಾರ ಯಾವ ದಾರಿ ಹಿಡಿದು ಹೋಗ್ಬೇಕು ಆ ದಾರಿ ಹಿಡ್ಕೊಂಡು ಹೋಗ್ಬಿಡ್ತು. ಯಾರು ತಮ್ಮ ಮನೆಯೊಳಗ ತತ್ವಜ್ಞಾನಿಗಳನ್ನ, ತಮ್ಮ ಗುರುಗಳು ತಮ್ಮ ಮನೆ ಯಜಮಾನರತ್ತ ಪಾಲಿಸ್ತಾರ, ಆ ಮನೆಗಳಿಗೆ ಆವರಣ ಅಂದ್ರೆ ರಕ್ಷಣೆ, ಪರಮಾತ್ಮನ ರಕ್ಷಣೆ, ಅಷ್ಟ ಆವರಣಗಳ ರಕ್ಷಣೆ ಆ ಮನೆಯೊಳಗಿರ್ತದೆ. ಯಾರು ಅವುಗಳನ್ನ ಬಿಸಾಕ್ತಾರ, ಗುರುವಿನ ಬಗ್ಗೆ ಭಿನ್ನ ಭಾವ, ಲಿಂಗದ ಬಗ್ಗೆ ಭಿನ್ನ ಭಾವ, ಸ್ಥಾವರಲಿಂಗ ಅಂತ ಇಷ್ಟಲಿಂಗ, ಬೇವ ಕುಫ್ರು. ಇಷ್ಟಲಿಂಗ ಸ್ಥಾವರಲಿಂಗ ಅಂತ ಎರಡು ಬೇರೆ ಬೇರೆ ಲಿಂಗ ಒಂದೇ. ಎಲ್ಲರೂ ಕೂಡಿ ಪೂಜೆ ಮಾಡಿದ್ರೆ ಸ್ಥಾವರಲಿಂಗ, ಅವ್ರವ್ರ ಕೊಳ್ಳ ಕಟ್ಕೊಂಡ್ರೆ ಇಷ್ಟಲಿಂಗ. ಲಿಂಗದೊಳಗೆ ಭೇದ, ಗುರುವಿನೊಳಗೆ ಭೇದ, ಜಂಗಮರೊಳಗೆ ಭೇದ, ಎಲ್ಲ ಭೇದ ಮಾಡಿ 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 ಕಡೆಗೆ ಅಶಾಂತಿ, ದುಃಖ, ಸರ್ವನಾಶ ಹಾಳಾಗಿ ಹೋಗೋ ದಾರಿ ಹಿಡದ. ಇಲ್ಲೇನಾಗ್ಬಿಡ್ತು, ಇವನಿಗೆ ಜಿಗುಪ್ಸೆ ಬಂತು. ಜೇವರಿಗೆ ಷಣ್ಮುಖ ಶಿವಯೋಗಿಗಳಿಗೆ ಏನಾಯ್ತು, ನಿನ್ನ ಗಂಡನಿಗೆ ಬಿಸಿ ಅನ್ನ, ನನ್ನ ಗಂಡನಿಗೆ ತಂಗುಳನ್ನವೇ ಅಂತೇಳಿ ಆ ತುತ್ತು ಸಹಿತ ಉಳ್ಳಿಲ್ಲ. ಆ ಬೊಗಾಣೆಯಿಂದ ನೀಡಿಸಿಕೊಂಡದ್ದು ಹಂಗೆ ಬಿಟ್ಟು ಎದ್ದು ಹೊರಗೆ ಬಂದವರು ವೈರಾಗ್ಯ ಮೂರ್ತಿಗಳಾದ. ವಚನ ಸಾಹಿತ್ಯದ ಕೊನೆಯ ಕೋಗಿಲೆ ಅಂತಾರವ್ರಿಗೆ. ಅವ್ರು ಆದ್ಮೇಲೆ ಬೇಕಾದಷ್ಟು ಮಂದಿ ವಚನಗಳು ಬರ್ದಾರ. ಬೇಕಾದಷ್ಟು ಮಂದಿ ಏನ್ ಮಾಡ್ಯಾರ, ಯೂನಿವರ್ಸಿಟಿ PhD ತಗೊಂಡಾರ ಆ ವಚನಗಳ ಮೇಲೆ. ಅನುಭವ ಇರ್ಬೇಕಲ್ಲ ಒಳಗಿಂದ. ವೈರಾಗ್ಯದ ಸಲುವಾಗಿ PhD ತಗೊಂಡಿಲ್ಲ, ಜಿಗುಪ್ಸೆಯ ಸಲುವಾಗಿ PhD ತಗೊಂಡಿಲ್ಲ,
ಅವರೆಲ್ಲ ಎದಕ್ಕೆ ತಗೊಂಡಾರ PhD ಅಂತಂದ್ರ ಎದಕ್ಕೆ ತಗೊಂಡಾರ? ಪಟ್ಟಿ ತಿಪ್ಪಲಿಗೆ, ಇನ್ಕ್ರಿಮೆಂಟ್, ಪಗಾರ ಹೆಚ್ಚಾಗೋದಕ್ಕೆ, ಪ್ರಮೋಷನ್ ಸಲುವಾಗಿ ಪಟ್ಟಿ ತಿಪ್ಪಲ್ PhDಗಳು. ಇನ್ನೊಂದಿಷ್ಟು PhDಗಳು ಏನು ಉಪಯೋಗ ಆಗ್ತಾವ ಅಂದ್ರೆ ಭಾಳ ದೊಡ್ಡವ್ರ ಮ್ಯಾಲ ಕುಂದಿರ್ಸಿದ್ರ ಊರು ಮಂದಿ ಬದುಕ ಹಾಳು ಮಾಡಿ ಬೆಂಕಿ ಹಚ್ಚ ಕೆಲಸಕ್ಕೆ PhDಗಳು ಉಪಯೋಗ ಮಾಡ್ಕೊಂಡ್ರು ಅಷ್ಟೇ. ಕಲ್ಯಾಣಕಾರಿ ಮಾಡ್ಯಾರ ಒಬ್ಬರು, ಇಂಥ ಡಾಕ್ಟರೇಟ್ ಇದ್ದವರು ಹಿಂಗ ಕಲ್ಯಾಣಕಾರಿಯಾದ ಕೆಲಸ ಮಾಡ್ಯಾರ ಯೂನಿವರ್ಸಿಟಿ PhD ಇದ್ದವರು ಅಂತ. ಅಂಥವ್ರು ಇಲ್ಲ ಅಂತಿಲ್ಲ, ಅದರ ಡಾಕ್ಟರ್ ಗುರುರಾಜ್ ಕರಸ್ಗಿ ಅಂತ ಅದರ. ಏನ್ ಮಾತು ನೋಡ್ರಿ, ಬಂಗಾರದಂತ ಮಾತುಗಳು. ಎಲ್ಲರೂ ಅಂಥವ್ರೇ ಇರಂಗಿಲ್ಲ. ಆದ್ರೆ ಈ ಅರಿವು ಇಲ್ಲಾರ್ದವರಿಗೆ PhDಗಳು ಕೊಟ್ರೆ ಅದೇನು ಮಂಗ್ಯ, ಕಬ್ಬಿಣ ಮಂಗ್ಯ ಇದ್ರೇನು ಬಂಗಾರ ಮಂಗ್ಯ ಇದ್ರೆ, ಬಂಗಾರ ಮಂಗ್ಯ ಇದ್ರೂ ಮಂಗ್ಯನ ಗುಣನೇ ಇರ್ತದೆ, ಕಬ್ಬಿಣ ಮಂಗ್ಯ ಇದ್ರೂ ಗಂಗ್ಯನ ಗುಣನೇ ಇರ್ತದೆ. ಕೆಟ್ಟವರೇ ಅವರು. PhD ಇರ್ಲಾರ್ದ ಮಂಗೆ, PhD ಇರೋ ಮಂಗೆ, ಡಾಕ್ಟರೇಟ್ ಮಂಗ, ಡಾಕ್ಟರೇಟ್ ಇರ್ಲಾರ್ದ ಮಂಗ. ಅಷ್ಟೇ. ಲೋಕ ಕಲ್ಯಾಣ ಮಾಡೋದು ಬಹಳ ಮುಖ್ಯ. ಅದು ಬರೀ ಡಾಕ್ಟರೇಟ್ ಇದ್ರೆ ಅದಕ್ಕೆ ಬಂತು. ತನಗೂ ಕಲ್ಯಾಣ ಇಲ್ಲ, ತನಗೂ ಶಾಂತಿ ಇಲ್ಲ, ಇನ್ನೊಬ್ಬರಿಗೆ ನೆಮ್ಮದಿ ಇಲ್ಲ. ಇಲ್ಲೇನಾಯ್ತು? ಜಿಗುಪ್ಸೆ, ವೈರಾಗ್ಯ ಉಂಟಾಗಿ ಬಿಡುತ್ತೆ. ವೈರಾಗ್ಯ ಹೇಗೆ ಉಂಟಾಗುತ್ತದೆ ಎಂಬುದನ್ನ ಹೆಂಗ್ ಹೇಳ್ಯಾರ? ವೈರಾಗ್ಯ ಹೆಂಗ್ ಉಂಟಾಗ್ತದ? ಈ ವೈರಾಗ್ಯ ಹೆಂಗ್ ಉಂಟಾಗ್ತದ? ವೈರಾಗ್ಯ ಬೇಕಾ ಬೇಡ? ನೀವು ಉಂಟು ಮಾಡ್ಕೋಕ ಬೇಡ? 20-30 ದೋಹಾಗಳಲ್ಲಿ ಈಗ ನಿಮ್ಗ ರಾಗ ಏನದಲ್ಲ, ಆ ರಾಗವನ್ನ ಬಿಡಿಸೋದರ ಸಲುವಾಗಿ ವೈರಾಗ್ಯದ ಉಪದೇಶ ಅದ. ಈಗ ಎಲ್ಲದ್ರ ಬಗ್ಗೆ ರಾಗ ಅದ ನಿಮಗ? ಹೆಂಡತಿ ಮೇಲೆ ರಾಗ. ಎಲ್ಲ ಮಕ್ಕಳು ಒಲಿ, ರೊಕ್ಕ ಒಲಿ, ರೂಪಾಯಿ ಒಲಿ, ಎಲ್ಲ ಒಲಿ, ಹೆಣ್ತಿರ್ಲಿ, ಏನೆಲ್ಲ ಹೋಗ್ಲಿ, ಗಂಡಿರ್ಲಿ, ಗಂಡ ಹೆಣ್ತಿರ್ ರಾಗ. ಮತ್ತೆ ಧನ, ರೊಕ್ಕ ಬೇಕು, ರೊಕ್ಕದ ಮೇಲೆ ರಾಗ. ಪುತ್ರ ಬೇಕು, ಮಕ್ಕಳ ಮೇಲೆ ರಾಗ. ಮತ್ತೆ ಬಂಗಾರ, ವಸ್ತ್ರ, ವಾಹನ, ನಿಮಗೇನು ಆಸ್ತಿ ಪಾಸ್ತಿ, ಎಲ್ಲದರ ಮೇಲೆ ರಾಗನೇ ರಾಗ. ರಾಗದ ರೋಗದೊಳಗ ಮುಳುಗಿದವರಿಗೆ ವಿರಾಗದ ಪಾಠ. ಈಗ ವಿರಾಗದ ಪಾಠ ಬೇಕಾ? ವಿರಾಗದ ಪಾಠ ಏನಿದೆ, ಇಲ್ಲೇ ಬಿಟ್ಟೆ ಮುಂದೆ ಹೋಗ್ಬಿಡಮ್ಮ. 20-30 ದೋಹಾಗಳದಾವ. ಅವೆಲ್ಲವುಗಳನ್ನ ಓದಬೇಕು, ತಿಳ್ಕೋಬೇಕು. ವೈರಾಗ್ಯ ಹೇಗೆ ಉಂಟಾಗುತ್ತದೆ ಎಂಬುದನ್ನು 20-30 ದೋಹಗಳ ಮೂಲಕ ವಿವರಿಸಿದ್ದಾರೆ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನಾದಿಗಳಿಂದ ಆಗುವ ದುಃಖಗಳನ್ನು ಕುರಿತು ಅರಣ್ಯದಲ್ಲಿ ಕುಳಿತು ಮೆಲುಕು ಹಾಕುತ್ತಿದ್ದಾನೆ. ಯಾರು? ಭರ್ಚು ಮಂತ್ರಿ. ಅರಣ್ಯದ ಕುರಿತು ಏನಾಗ್ಬಿಡ್ತು? ವೈರಾಗ್ಯ ಉಂಟಾಗಿಬಿಡ್ತು. ವೈರಾಗ್ಯ ಉಂಟಾಗ್ಯವ ಏನ್ ಆಲೋಚನೆ ಮಾಡ್ಬೇಕತ್ತನ? ಇಂಥ ಭೇದವಾದಿಗಳು ಇರುವ ರಾಜ್ಯಕ್ಕೆ ತಿರುಗಿ ಹೋಗುವುದೇ ಬೇಡ. ರಾಜನಿಗೆ ನನಗ ಯಾವಾಗಿದು ಭೇದ ತಂದು ಇಟ್ಟಾರ ಅಂತಂದ್ಮೇಲೆ ಅಲ್ಲಿ ಮತ್ತೆ ನಾನು ಹೋಗದೇ ಬೇಡ. ಸೇಮ್ ಪರಿಸ್ಥಿತಿ ಬಸವಣ್ಣಗ, ಬಿಜ್ಜಳ ಮಹಾರಾಜಿಗೆ ಭೇದ ತಂದು ಇಟ್ಟುಬಿಟ್ರು. ಬಿಜ್ಜಳ ಮಹಾರಾಜ 36 ವರ್ಷ ನಿಶ್ಚಿಂತೆ ಇದ್ದ, ಏನೇನು ಚಿಂತಿರ್ಲಾರ್ದಂಗ. ಬಸವಣ್ಣಗೆ ಬಸವರಾಜ ಅಂತ ಮಾಡಿಬಿಟ್ರು ಅವರು. ನೀನೇ ರಾಜ ಅಪ್ಪ, ನೀನ್ ಇರೋ ತನಕ ನೀನು ಚಂದ ನಡ್ಸ್ಕೊಂಡು ಹೋಗ್ತಿದ್ದಿ, ನಿನ್ ಮೇಲೆ ನನಗೆ ವಿಶ್ವಾಸ ಅದ ಅಂತೇಳಿ ಬಸವಣ್ಣ ಏನ್ ಮಾಡಿದ್ದಕ್ಕೆಲ್ಲ ಅವ್ರು ಪ್ರೋತ್ಸಾಹ ಕೊಟ್ಕೋತ ಹೋದ್ರು. ಪ್ರಧಾನಮಂತ್ರಿ ನೀನೇ, ಏನ್ ಮಾಡ್ತೀನಿ ಮಾಡು ಅಂತೇಳಿ. ಅಂತ ಒಂದು ವ್ಯಕ್ತಿಗೆ ಭೇದ ತಂದಿಟ್ರು. ಭೇದ ತಂದಿಟ್ಮೇಲೆ ಕಲ್ಯಾಣದ ಮೇಲೆ ಬಸವಣ್ಣವ್ರಿಗೆ ಏನಾಯ್ತು? ವೈರಾಗ್ಯ ಮೂಡ್ತು. ಜೀವನದಲ್ಲಿ ಜಿಗುಪ್ಸೆ ಉಂಟಾಯ್ತು. ಸಾಕು ನಡಿಯಪ್ಪ, ಕೂಡಲ ಸಂಗಮನಾಥನಿಂದ ಬಂದು ನಾನು ಏನು ಮಾಡಬೇಕಾಗಿತ್ತು ಮಾಡಿದೆ. ಇದು ಎಷ್ಟು ಮಾಡಿದ್ರು ಇನ್ನೂ ಭಾಳ ಈ ಜಗತ್ತ ತೊಳೆಯ ಕೆಲಸ. ಇದೇನು ಅಷ್ಟು ಸರಳದಾಗ ಸ್ವಚ್ಛ ಆಗಂಗಿಲ್ಲ.
ನನ್ನ ಕೈಲೇ ಏನು ಮಾಡ್ಲಿಕ್ಕೆ ಸಾಧ್ಯ ಇತ್ತು, ಮಾಡಿದೆ, ಮುಗಿತೀನಿ ನಡಿ ಅಂತೇಳಿ ತಯಾರಾಗ್ತಾರೆ. ಜಿಗುಪ್ಸೆ. ಜೀವನದಲ್ಲಿ ಜಿಗುಪ್ಸೆ ಬಂತು, ವೈರಾಗ್ಯ ಪ್ರಾಪ್ತಿ ಆಯಿತು. ಇಂಥ ಭೇದವಾದಿಗಳು ಇರುವ ರಾಜ್ಯಕ್ಕೆ ತಿರುಗಿ ಹೋಗುವುದೇ ಬೇಡ. ಅದೇ ರೀತಿ ಬಸವಣ್ಣವ್ರದ್ದು ಸಹಿತ ಗಡಿಪಾರ ಶಿಕ್ಷೆ ಆದಾಗ ಅವರು ಬೇಕಾದಷ್ಟು ತಿರುಗಿ ಬಿದ್ದರೆ ಬೇಕಾದಷ್ಟು ಇದ್ದು ಜಿಗುಪ್ಸೆ ಬಂದ್ಬಿಡುತ್ತೆ ಒಳಗೆ. ಎದಕ್ಕೆ ಹೋರಾಡಬೇಕು, ಎದಕ್ಕೆ ಮಾಡ್ಬೇಕಿಲ್ಲ ಅಂತ ಪರ್ಯಂತ, ಅದರ ಸಲುವಾಗಿ ಫಾರ್ ವಾಟ್, ಯಾವ ಉದ್ದೇಶಕ್ಕೆ ಇಲ್ಲಿ ಹೋರಾಡಿ ಇಷ್ಟೆಲ್ಲ ಮಾಡಿದಾಗೆ ಏನು ಅರ್ಥ ಸಿಕ್ಕಿಲ್ಲ ಇವ್ರ ಬಲ್ಲಿ ಅಂತಂದ್ಮೇಲೆ ಇನ್ಯಾಕೆ ಇಲ್ಲಿ ಬಹಳ ಮುಂದುವರಿಲಕ್ಕೆ ಹೋಗ್ಬೇಕು, ನಡೆ ಆ ಕಡೆ ಅಂತೇಳಿ ಕಲ್ಯಾಣ ಎಂಬುದು ಕಟುಕರ ನಾಡಾಗಲಿ ಅಂತ. ಯಾವ ಬಸವಣ್ಣವರು ಪರುಷ ಬಟ್ಟಲ ಇಟ್ಟುಕೊಂಡು ಬಡಬಗ್ಗರಿಗೆಲ್ಲ ಅವ್ರು ಬೇಡಿದ್ದನ್ನು ಕೊಡುವಂತ ಒಂದು ಪರುಷಗಟ್ಟೆಯ ಮೇಲೆ ಇವತ್ತಿನ ದಿವಸ ಕಟುಕರು ಕುಂತು ಮಾಂಸ ಕಡಿಲಕತ್ತಾರ. ಅದೇ ಕಟ್ಟಿ ಮೇಲೆ, ಪುರುಷ ಗಟ್ಟಿ ಮೇಲೆ ಕಟಕರ ನಾಡಾಗ್ಲಿ ಅಂತ ಶಾಪ ಕೊಟ್ಟು ಹೋಗ್ಬಿಟ್ರು ಬಸವಣ್ಣವ್ರು. ಇದು ಎಲ್ಲ ಇದು ಕಟಕರದ ಇದು ಮನುಷ್ಯರ ಅಲ್ಲಿದು ಕಟಕರ ನಾಡಾಗಲಿ, ಅಲ್ಲಿ ಕಟಕರು ಕುತ್ತು ಕಡಿತಾರೆ. ಇವಾಗ್ಲೂ ಕಲ್ಯಾಣದಾಗ ಹಂಗೆ ಅದ. ಕಲ್ಯಾಣಕ್ಕೆ ತಿರುಗಿ ಹೋಗುವುದೇ ಬೇಡ ಅಂತ ತಪಸ್ಸಿಗೆ ಕುಳಿತು ಬಿಟ್ಟ. ಉಳಿದ ಮಂತ್ರಿಗಳು ಇವ ಹೊಳ್ಳಿ ಹೋಗ್ಲಿಲ್ಲಲ್ಲ, ಒಂದಿನ ಬರ್ಲಿಲ್ಲ, 2 ದಿನ ಬರ್ಲಿಲ್ಲ, ಟೂರು ಗೊತ್ತಾಯಿಲ್ಲ, ರೂಟು ಗೊತ್ತಾಗಲಿಲ್ಲ. ಅವ್ರು ಒಂದಿಷ್ಟು ಮಂದಿ ಯಾರು ಬೆನ್ನಟ್ಟಿದ್ರು, ಭಾಳ ದೂರ ಹೋದ ಕೂಡ್ಲೇನೆ ಹೊಳ್ಳಿ ದಾರಿ ಸಿಗಂಗಿಲ್ಲ ಅಂತೇಳಿ ಹೊಳ್ಳಿ ಮತ್ತೆ ತಮ್ಮ ರಾಜ್ಯಕ್ಕೆ ತಾವು ಸೈನಿಕರೆಲ್ಲ ಹಿಂತಿರುಗಿ ಹೋಗ್ಬಿಟ್ಟಿದ್ರು. ಅಲ್ಲೇನು ಇವನ ಬಗ್ಗೆ ಏನು ಸುದ್ದಿ ಸಿಗಲಾರ್ದಂಗೆ ಆಗಿ ಹೋಗ್ಬಿಡ್ತು. ಅವ್ರು ಏನ್ ಮಾಡ್ಬಿಟ್ರು, ಮೋಸ್ಟ್ಲಿ ಇವ ಭಾಳ ಮುಂದೆ ಹೋಗ್ಬಿಟ್ಟಾನ, ಸತ್ತೋಗ್ಯಾನಂತ ತಿಳ್ಕೊಂಡು ಬರ್ಚು ರಾಜ ಸತ್ತ ಅಂತೇಳಿ ವಾರ್ತೆ ಮಾಡಿಬಿಟ್ರು, ನ್ಯೂಸ್ ಮಾಡಿಬಿಟ್ರು. ಬರ್ಚು ರಾಜ ಸತ್ತು ಹೋಗಿಬಿಟ್ಟ. ಆದ್ರ ಅವರಿಗೆ ಡೌಟ್ ಇತ್ತು, ಏನಂತ, ಬರ್ಚು ರಾಜ ಸತ್ತಿಲ್ಲ ಅದಾನ, ಆದ್ರೂ ಅವ ಬಂದನು ಅಂತಂದ್ರೆ ಒಳಗೆ ಬರ್ಲಾರ್ದಂಗ ಅವನಿಗೆ ಎಲ್ಲ ವ್ಯವಸ್ಥೆ ಅದ, ಎಲ್ಲ ದಾರಿ ಬಂದ್ ಮಾಡಿ ಬರ್ಚು ರಾಜ ಬಂದ್ರ ಅವ ಬರ್ಚು ಮಂತ್ರಿ ಬಂದಂತಂದ್ರ ಅಲ್ಲೇ ಖಲಾಸ್ ಮಾಡಿಬಿಡ್ಬೇಕನ್ನಂಗ ಅವನಿಗೆಲ್ಲ ವ್ಯವಸ್ಥೆ ಮಾಡಿ ಏನ್ ಮಾಡಿಬಿಟ್ರು, ರಾಜ ಮಂತ್ರಿ ಸತ್ತ ಅಂತೇಳಿ ಸುದ್ದಿ ಮಾಡಿಬಿಟ್ರು. ಸುದ್ದಿ ಮಾಡಿದ್ರು. ಅಷ್ಟ್ರಾಗೆ ಗುಪ್ತಚರರಿಂದ ಅವರಿಗೆ ಗೊತ್ತಾಯ್ತು, ಏನಪ್ಪ ಈ ಕುತಂತ್ರಿಗಳಿಗೆ ಏನ್ ಗೊತ್ತಾಯ್ತು ಅಂದ್ರೆ ಬರ್ಚು ಮಹಾರಾಜ ಮಂತ್ರಿ ಸತ್ತಿಲ್ಲ, ಅವನು ವೈರಾಗ್ಯ ಮೂರ್ತಿಯಾಗಿ ತಪಸ್ಸಿ ಕೂತಾನ ಅಂತ ಗೊತ್ತಾಯ್ತು. ತಪಸ್ಸಿ ಕೂತಾನ ಅಂದ ಕೂಡ್ಲೇನೆ ಏನಾಗ್ಬಿಡ್ತು, ಈ ರಾಜ ಬೇಟೆ ಆಡ್ಲಿಕ್ಕ ಅರಣ್ಯಕ್ಕೆ ಹೋದಾಗ ಅಲ್ಲೇನಾಗ್ತದ, ಬರ್ಚು ತಪಸ್ಸಿ ಕೂತದ ಕಣ್ಣಿಗೆ ಬಿತ್ತು ಅಂತಂದ್ರೆ ನಾವು ಸತ್ತನಂತ ಸುಳ್ಳು ಹೇಳಿದ್ದಕ್ಕ ನಮಗೆ ಮರಣದಂಡನೆ ಶಿಕ್ಷೆ ಆಗ್ತದ. ಅದ್ರ ಸಲುವಾಗಿ ಇನ್ನ ಒಂದು ಏನ್ ಮಾಡ್ಬಿಡಮು, ಅವ ಸತ್ತಿಲ್ಲ, ಪಿಶಾಚಿ ಆಗಿಬಿಟ್ಟಾನ, ಹೋದವರು ಬಂದವ್ರಿಗೆಲ್ಲ ಬೆನ್ನ ಹತ್ತಾನ, ಸಾಧು ಸಂತರು ವೇಷ ಹಾಕೊಂಡಾನ ಅಡವ್ಯಾಗ ಅಂತೇಳಿ ಹುಟ್ಟಿಸ್ಬಿಟ್ರು ಸುದ್ದಿ. ಉಳಿದ ಮಂತ್ರಿಗಳು ರಾಜನಿಗೆ ಬರ್ಚು ಮಂತ್ರಿ ಸತ್ತ ಅಂತ ವಾರ್ತೆ ಮಾಡಿದರು. ಆದರೆ ಇವರಿಗೆ ಗೊತ್ತಿತ್ತು ಅವನು ಹೋಗಿ ಅರಣ್ಯದಲ್ಲಿ ಸನ್ಯಾಸಿಯಾಗಿ ತಪಸ್ಸಿಗೆ ಕುಳಿತಿದ್ದಾನೆ ಅಂತ. ಅಕಸ್ಮಾತ್ ರಾಜನು ಬೇಟೆಗೆ ಹೋದಾಗ ಬರ್ಚು ಸಿಕ್ಕರೆ ತಮಗೆ ಸುಳ್ಳು ಹೇಳಿದ್ದಕ್ಕೆ ಶಿಕ್ಷೆಯಾಗುತ್ತದೆ ಅಂತ ಬರ್ಚು ಏನ್ ಮಾಡಿದ, ಪಿಶಾಚಿಯಾಗಿದ್ದಾನೆ, ಅಲ್ಲೇ ಸಾಧು ವೇಷದಲ್ಲಿ ಅರಣ್ಯದಲ್ಲಿ ಅಲಿಯುತ್ತಿದ್ದಾನೆ ಅಂತೇಳಿ ಇದೊಂದು ಕಥೆ ಎಬ್ಬಿಸ್ಬಿಟ್ರು. ನೋಡ್ರಿ ಹೆಂಗ ಈ ಲೋಕ ನೋಡ್ರಿ ಎಂತ ಗಿಫ್ಟ್ ಕೊಡ್ತದ ಒಳ್ಳೆ ಜನರಿಗೆ. ಮಕ್ಕಾದಿಂದ ಮದೀನಾಕ್ಕೆ, ಮದೀನಾದಿಂದ ಮಕ್ಕಾಕ್ಕೆ, ಯಾರಿಗೆ ಪೈಗಂಬರಿಗೆ ಓಡಿಸ್ತಿದ್ರು. ಪಾಪ ಅವ್ರು ಏನ್ ಮಾಡೋದು, ಸತ್ಯ ಪ್ರವಚನ ಮಾಡ್ಬೇಕಂತಂದ್ರ ಅಲ್ಲಿದಿಲ್ಲಿ ಇಲ್ಲಿದ ಅಲ್ಲಿ. ಯೇಸು ಕ್ರಿಸ್ತಗಂತೂ ಮುಳ್ಳಿನ ಕಿರೀಟನೆ ತೊಡಿಸಿಬಿಟ್ರು. ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ. ಅದಕ್ಕೆ ಭೇದವಾದಿಗಳ ಮತವನ್ನ ನಂಬಿದ ರಾಜನ ಪರಿಸ್ಥಿತಿ ನೋಡ್ರಿ ಇಲ್ಲಿ ಬರ್ತಾನೆ. ಈಗ ತನ್ನ ಶಿಷ್ಯಗ ಈ ಮಾತು ಹೇಳ್ತಾನ, ಭೇದವಾದಿಗಳ
ಮತವನ್ನು ಅಂದ್ರೆ ಮಾತು, ಅವರ ಮಾತುಗಳನ್ನು ಕೇಳಿ ರಾಜನ ಪರಿಸ್ಥಿತಿ ಹೇಗಾಗುತ್ತದೆ ಎಂದರೆ, ಬರ್ಚು ಸತ್ತಿಲ್ಲ, ಆದರೂ ಸತ್ತ ಪಿಶಾಚಿ ಆಗಿಲ್ಲ. ಬರ್ಚು ಸತ್ತಾನೆ ಅಂದ್ರೆ ಖರೇನೆ, ಸತ್ತಿಲ್ಲ, ಮತ್ತವ ಪಿಶಾಚಿನೂ ಆಗಿಲ್ಲ. ಆದರೂ ಏನಾಗ್ಬಿಟ್ಟನ, ರಾಜನ ತಲೆ ಒಳಗ ಅವ ಪಿಶಾಚಿ ಆಗ್ಯಾನ ಅಂತೇಳಿ ಮಿಥ್ಯನೇ ಸತ್ಯ ಆಗಿಬಿಡ್ತು. ನಿಜವಾಯ್ತು ಮಿಥ್ಯ, ಮಿಥ್ಯನೇ ಸತ್ಯ ಆಗಿಬಿಡ್ತು. ಸತ್ಯ ಯಾವುದು? ಬರ್ಚು ಸತ್ತಿಲ್ಲ, ಬರ್ಚು ಪಿಶಾಚಿ ಆಗಿಲ್ಲ, ಅದು ಸತ್ಯ. ಆದ್ರೆ ಏನಾಗ್ಯದ, ಬರ್ಚು ಪಿಶಾಚಿ ಆಗಿದ್ದಾನೆ ಎಂಬ ಮಿಥ್ಯವೇ ಏನಾಯ್ತು, ಸತ್ಯವಾಯ್ತು. ರಾಜನ ಪರಿಸ್ಥಿತಿ ಒಳಗ ಮಿಥ್ಯ ಎಂದು ಸತ್ಯ ಆಗಂಗಿಲ್ಲ. ರಾಜನ ಪರಿಸ್ಥಿತಿ, ರಾಜನ ಬುದ್ಧಿ ಒಳಗೆ ಹಿಂಗಾಗ್ಬಿಡ್ತು, ಮಿಥ್ಯನೇ ಸತ್ಯ ಆಗ್ಬಿಡ್ತು. ರಾಜನು ಬೇಟೆಯಾಡಲು ಕುದುರೆ ಹತ್ತಿ ಹೋದಾಗ ಬರ್ಚು ಏನ್ ಮಾಡಿದ್ದ, ಗಿಡದ ಕೆಳಗೆ ತಪಸ್ ಮಾಡ್ಕೊತ ಕೂತು ಬಿಟ್ಟಿದ್ದ. ಬರ್ಚು ರಾಜನನ್ನು ನೋಡಿದ ಕೂಡಲೇ ಭಯಂಕರ ಖುಷಿಯಾಗ್ಬಿಡ್ತು. ಫ್ರೆಂಡ್ ಬಂದ, ರಾಜ ಬಂದ, ರಾಜ ಬಂದ ಅಂತ ಹೇಳಿ ಆತ್ಮೀಯವಾಗಿ ಮಹಾರಾಜ ಮಹಾರಾಜ ಅಂತೇಳಿ ಆತ ಬಂದು ಎದ್ದು ನಿಂತ. ರಾಜ ರಾಜ ಅಂತ ಕರೆದ. ಏನಾಯ್ತು ಪರಿಸ್ಥಿತಿ? ದೇವ ರಾಜನಿಗೆ ಪಿಶಾಚಿ ದೆವ್ವ ಅಂತ ತಿಳಿದುಕೊಂಡು ಭಯಭೀತನಾಗಿ ಭೇದವಾದಿಗಳ ಮಾತುಗಳನ್ನ ನಂಬಿದ್ದಕ್ಕೆ ರಾಜನಿಗೆ ಸತ್ಯವೇ ಮಿಥ್ಯವಾಗಿ ತೋರ್ತು. ನೋಡ್ರಿ ಹೆಂಗದ ಪರಿಸ್ಥಿತಿ. ಭಯಭೀತನಾದ ಭೇದವಾದಿಗಳ ಮಾತುಗಳನ್ನು ನಂಬಿದ್ದಕ್ಕೆ ಮಿಥ್ಯವೇ ಸತ್ಯವಾಗಿ ತೋರ್ತಾ, ಸತ್ಯವೇ ಮಿಥ್ಯವಾಗಿ ತೋರ್ತಾ? ಸತ್ಯವೇ ಮಿಥ್ಯವಾಗಿ ತೋರ್ತು, ಮಿಥ್ಯವೇ ಸತ್ಯವಾಗಿ ತೋರ್ತು. ಎರಡು, ಮಿಥ್ಯ ಯಾವುದು, ಸತ್ಯ ಯಾವುದು? ಸತ್ಯ ಅಂದ್ರೆ ಬರ್ಚು ಸತ್ತಿಲ್ಲ, ಪಿಶಾಚಿ ಆಗಿಲ್ಲ, ಅದೇನಾಯ್ತು, ಸತ್ಯ. ಅದು ಮಿಥ್ಯವಾಗಿ ತೋರ್ತು ಅಂದ್ರೆ ಬರ್ಚು ಸತ್ತಿದ್ದಾನೆ, ಪಿಶಾಚಿ ಆಗಿದ್ದಾನೆ. ಹೌದಲ್ರಿ? ಆ ಸತ್ಯನೇ ಮಿಥ್ಯವಾಗಿ ತೋರ್ತು. ಯಾರು ಭೇದವಾದಿಗಳನ್ನು ನಂಬುತ್ತಾರೋ ಅವರಿಗೆ ಇದೇ ರೀತಿಯ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ದುಃಖ ಅನುಭವಿಸಬೇಕಾಗ್ತದ, ಶಿಕ್ಷೆ ಅನುಭವಿಸಬೇಕಾಗ್ತದ. ಅದಕ್ಕೆ ಮಧ್ವಾಚಾರ್ಯ ಆದಿಗಳು, ಇವರೆಲ್ಲ ಮಧ್ವಾಚಾರ್ಯ, ನಿಂಬಾರ್ಕಾಚಾರ್ಯ, ವಲ್ಲಭಾಚಾರ್ಯ, ಮತ್ತೆ 4 ಮಂದಿ ಹೆಸರು ಹೇಳಿರಲ್ಲ, ಇವರೆಲ್ಲ ಭೇದವಾದಿಗಳು. ಮಧ್ವಾಚಾರ್ಯ, ನಿಂಬಾರ್ಕಾಚಾರ್ಯ, ವಲ್ಲಭಾಚಾರ್ಯ, ಮತ್ತಿನ್ನೊಬ್ಬರು ಯಾರ್ರಿ? ರಾಮಾನುಜಾಚಾರ್ಯ. ಇವರೆಲ್ಲ ಭೇದವಾದಿಗಳು ಏನದಾರಲ್ಲ, ಇವರು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣ ಏನು ಅಂತ ನೀವೇನ್ ಮಾಡ್ಬೇಕು? ಈ ಭೇದವಾದಿಗಳ ಮಾತುಗಳು ಕೇಳಿದ್ರೆ ಹಿಂಗ ಆಗ್ಬಿಡ್ತದ, ನಮ್ದೇನಾಗ್ತದ, ನಮ್ಮೊಳಗಿರುವಂತ ಭೇದವಾದಿಗಳ ಮಾತು ಕೇಳಿದೆವಂತಂದ್ರ ನಮ್ಮೊಳಗಿರುವಂತ ಅದ್ವೈತದ ಒಂದು ಜ್ಞಾನ ಏನದಲ್ಲ ಅಲ್ಲಾಡ್ಬಿಡ್ತದ, ಅಲ್ಲಾಡ್ಬಿಡ್ತದ. ಅಭದ್ರ ಆಗ್ತದ, ಅದೃಢ ಆಗ್ತದ. ಭೇದವಾದಿಗಳ ಮಾತು ಎಷ್ಟು ಚಲೋ ಇರ್ತಾವ ಅಂತಂದ್ರೆ ರಾಜ ಮಹಾರಾಜರ ಬುದ್ಧಿ ಸಹಿತ ಕೆಡಿಸಷ್ಟಿರ್ತಾವಂತ.
ಯಾರ ಬುದ್ಧಿ ಆದ್ರೂ ಯಾವ ಕ್ಷಣದಲ್ಲೂ ಕೆಡಿಸಂತವಿರ್ತವೆ ಭೇದವಾದಿಗಳ ಮಾತುಗಳು. ಅದಕ್ಕೆ ನಾವು ನಂಬಿದ ಸಿದ್ಧಾಂತವನ್ನೇ ನಮಗ ಅಪನಂಬಿಕೆ ಉಂಟಾಗುವಂತೆ, ಅದೃಢವಾಗುವಂತೆ, ಅಭದ್ರವಾಗುವಂತೆ ಮಾಡಿ ಕೂತು ಬಿಡ್ತಾವೆ ಭೇದವಾದಿಗಳ ಮಾತುಗಳು. ಅದಕ್ಕೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣ ಏನು ಅಂತ ಚಂದ್ರೋದಯದಲ್ಲಿ ಕೇಳಿದ್ದೀರಿ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣ ಏನಂತ ಚಂದ್ರೋದಯದ ಕೇಳಿರಿ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಆಗುತ್ತದೆ? ಭೇದವಾದಿಗಳ ಸಂಘದಿಂದ, ಪಾಮರ ಪುರುಷರ ಸಂಘದಿಂದ. ಯಾರ್ಯಾರಿಂದ? 2 ಪಾಯಿಂಟ್ ಹೇಳ್ಯಾರ ಅವರು. ಪಾಮರ ಪುರುಷ. ಪಾಮರ ಪುರುಷರು ಅಂತಂದ್ರೆ ಏನಿಲ್ಲ, ಸಂಭಾಯಿತ ಕಾಲೇಜ್ ಹುಡುಗರು ಅವಲ್ಲ, ಶಾಲೆ ಕಾಲೇಜ್ ಹುಡುಗರು ಸಂಭಾಯಿತರು. ಅವ್ರಿಗೇನು ಗೊತ್ತಿಲ್ಲ, ಅವಕ್ಕೇನೇನು ಗೊತ್ತಿಲ್ಲ. ಹೊಸ ಒಂದು ಟ್ರೆಂಡ್ ಅದ ಇಲ್ಲ, ಹೊಸ ಜನ ಬಂದಾರಲ್ಲ, ಅವಕ್ಕೆ ಹಿಂದಿನ ಇತಿಹಾಸದ ಬಗ್ಗೆ ಏನೇನು ಗೊತ್ತಿಲ್ಲ. ಶಾಲೆಗೂ ಕಲಿಸಿಲ್ಲ, ಮನೆಗೆ ತಂದೆ ತಾಯಿನೂ ಕಲಿಸಿಲ್ಲ, ಶಾಲೆಗೆ ಮಾಸ್ತರ್ಗಳು ಕಲಿಸಿಲ್ಲ. ಅವಕ್ಕೆ ಏನ್ ಕಲಿಸ್ತೀರಿ ಅದು ಕಲಿಸ್ತಾವ. ಯಾವ ಧರ್ಮ ಗ್ರಂಥಕ್ಕೆ ಹೊಗಳಂದ್ರೆ ಹೊಗಳ್ತಾವ, ಯಾವ ಧರ್ಮ ಗ್ರಂಥಕ್ಕೆ ಬೈ ಅಂದ್ರೆ ಬೈತಾವ. ಯಾವ ಗುರುಗಳಿಗೆ ಹೊಗಳಂದ್ರೆ ಹೊಗಳ್ತಾರ, ಯಾರಿಗೆ ಬೈ ಅಂದ್ರೆ ಬೈದು ಬಿಡ್ತಾರ. ಯಾಕಂದ್ರೆ ಅವ್ರಿಗೆ ಹಿಂದೆ ಏನು ಗೊತ್ತಿಲ್ಲ, ಹಿನ್ನೆಲೆ ಏನೇನು ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರ, ಅಂತ ಪಾಮರ ಪುರುಷರನ್ನ ಹುಡುಕಿ ತಂದು ತಮ್ಮ ಬೇಳೆ ಬೇಯಿಸ್ಕೊತಾರೆ ಭೇದವಾದಿಗಳು. ಈ ಬಂದದಲ್ರಿ ಭೇದವಾದ. ಯಾರೇ ಈ ಸಿದ್ಧಾಂತ ಚಿಕಾಮಣಿ ಮತ್ತೆ ಉಪನಿಷತ್ತುಗಳು ಮತ್ತೆ ಯಾರು ಆಗಮಗಳು ಇವೆಲ್ಲ ಯಾರು ಚೆನ್ನಾಗಿ ಓದ್ಕೊಂಡಾರ ಅವ್ರಿಗೆ ಯಾರ ತೆಕ್ಕಿ ಬಿದ್ದಾರೆ ಹೋಗಿ, ಲಿಂಗಾಯತರೇ ಬೇರೆ, ವೀರಶೈವರೇ ಬೇರೆ, ಹಿಂದೂಗಳೇ ಬೇರೆ ಅಂತೇಳಿ ಹಿಂಗ್ಯಾಕ ಅಂತೇಳಿ ಯಾರ್ಯಾರು ಅವ್ರ ಸಂಗಟ ಗುದ್ದಾಡ್ಯಾರನ್ರಿ. ಅವ್ರಿಗೇನು ಟಚ್ ಮಾಡಂಗಿಲ್ಲ. ಯಾಕಂತಂದ್ರೆ ಅವ್ರ ಬಲ್ಲಿ ಹೋದ್ರ ಇವರಿಗೆ ಒಳ್ಳೆ ಬರೋಬ್ಬರಿ ಉತ್ತರ ಸಿಗ್ತದ ಅಂತೇಳಿ ಆ ಕಡೆ ಹೋಗಂಗೇ ಇಲ್ಲ. ಅವ್ರೆಲ್ಲಿ ಹೋಗ್ತಾರ? ಪಾಮರ ಪುರುಷರ ಸಂಘ ಕಟ್ಕೊಂಡಾರ. ಒಂದಿಷ್ಟು ಏನು ಗೊತ್ತಿಲ್ಲದ ಅಮಾಯಕ ಜನರ ಸಂಘ ಕಟ್ಟಿಕೊಂಡು ಆ ಸಂಘದಲ್ಲಿ ತಮ್ಮದೊಂದು ದೊಡ್ಡ ಹೀರೋಗಳಾಗಿ ಮೇಲೆ ಅಷ್ಟೇ. ಹಿಂದಿನ ವೇದಾಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸಗಳ ಚೆನ್ನಾಗಿ ಹಿನ್ನೆಲೆ ಗೊತ್ತಿದ್ದವನು ಬಲ್ಲಿ ಆದ್ರೆ ಇವ್ರದ್ದು ಏನೂ ನಡೆಯಂಗಿಲ್ಲ. ಅಲ್ಲಿ ಅವ್ರು ಹೋಗ್ಲಕ್ಕೂ ಹೋಗಂಗಿಲ್ಲ. ಪಾಮರ ಪುರುಷರಂದ್ರೆ ಏನೂ ಗೊತ್ತಿಲ್ಲದ ಅಮಾಯಕ ಜನರು. ಅದಕ್ಕೆ ಇಲ್ಲೇನಾಗ್ತದ, ನಮ್ಮ ಒಂದು ಮನೆಯೊಳಗೆ ನಮ್ಮ ಮಕ್ಕಳಿಗೆ ನಾವು ಏನೂ ಸರಿಯಾಗಿ ಸಂಸ್ಕಾರ ಕೊಡ್ಲಾರ್ದಕ್ಕ ಯಾವುದು ತಿಳಿಸಿ ಹೇಳಕ್ಕ ಬಿಟ್ಟು ಬರೇ ಸಾಲಿ ಕಲಿಸಿ ನೌಕರಿ ಪಗಾರ ರೊಕ್ಕ ಹಿಂಗ್ ಮಾಡಿ ಅಲ್ಲಿ ನೀತಿ ಧರ್ಮ ನ್ಯಾಯ ಏನು ಕಲಿಸ್ಲಾರ್ದಕ್ಕೆ ಏನಾಯ್ತು? ಪಾಮರ ಪುರುಷರ ಸಂತಾನ ತಯಾರ ಮಾಡಿದ್ರು. ನಾಳೆ ನಮ್ಮ ಮಕ್ಕಳು ಸಹಿತ ಅವ್ರ ಬೆನ್ನತ್ತಿ ಹೋಗಿ ನಮ್ಗೆ ಎದುರಾಗಂತ ಪರಿಸ್ಥಿತಿಗಳು ಅದಾವೆ. ಯಾವ್ದ್ರೂ ಕೊನೆಗೆ ಸತ್ಯನೇ ಮಿಥ್ಯೇನೆ ಅದು ಸುಳ್ಳತ್ತು ಗೊತ್ತಾದ ಹೊತ್ನಾಗ ಅವ್ರ ಪಾತಾಳಕ್ಕೆ ಹೋಗಿರ್ತಾರೆ. ಆ ಪ್ರಶ್ನೆ ಬೇರೆ. ಅದಕ್ಕೆ ಇಲ್ಲೇನಾಗ್ತದ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣ ಏನಪ್ಪಾ ಅಂದ್ರೆ 2 ಕಾರಣಗಳು ಕೊಡ್ತಾರೆ. ಒಂದು ಭೇದವಾದಿಗಳ ಸಂಘ, ಇನ್ನೊಂದು ಪಾಮರ ಪುರುಷರ ಸಂಘ. ಗುರುಮುಖದಿಂದ ತತ್ವಮಸ್ಯಾದಿ ವಾಕ್ಯಗಳ ಅರ್ಥಗಳನ್ನ ಧಾರಣ ಮಾಡಿದಾಗ್ಯೂ, ಗುರುಮುಖದಿಂದ ತತ್ವಮಸ್ಯಾದಿ ಅರ್ಥಗಳು ಎಲ್ಲ ತತ್ವಮಸಿ, ಅಹಂ ಬ್ರಹ್ಮ ಅಸ್ಮಿ, ಅಯಾಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಏನೆಲ್ಲ ಗೊತ್ತಿದ್ದಾಗ್ಯೂ ಸಹಿತ ಅದರ ಜೊತೆಗೆ ಒಂದು ಸಣ್ಣ ಭೇದವಾದಿಯ ಸಂಘ ಇತ್ತು ಅಂತಂದ್ರೆ, ಅಥವಾ ಏನೂ ಗೊತ್ತಿಲ್ಲದ ಅಮಾಯಕ ಅಂಥವ್ರು ಇದ್ರು ಅಂತಂದ್ರೆ ಅಲ್ಲೇನಾಗ್ತದೆ, ನಮ್ಮ ಬ್ರಹ್ಮಜ್ಞಾನ ಅದೃಢ ಆಗಿಬಿಡ್ತದೆ. ಪಾಮರ ಪುರುಷ ಭೇದವಾದಿ ಇವ್ರ ಸಂಘ ಇತ್ತಂತಂದ್ರೆ ಏನ್ ಬೆಕ್ಕದ್ ಕಲ್ಸಿದ್ರು ನಿಮ್ಗೆ ಏನಾರ ಅದ್ವೈತ ಜ್ಞಾನದ್ದು ತಿಳಿದು ಆನಂದ ಆಗಿರ್ತದಲ್ಲ, ನೀವೇನ್ ಮಾಡ್ತೀರಿ?
ನೀವು ಯಾರ ಸಂಘದಾಗ ಇರ್ತೀರಿ ಅಂತ ಫ್ರೆಂಡ್ಸ್ ಹತ್ರ ಹೋಗಿ ಇವತ್ತು ಹೇಳಿದ ದೃಷ್ಟ ಅಂತ, ಇವತ್ತು ಹೇಳಿದ ಇವತ್ತು ಹೇಳಿದ ಜ್ಞಾನ ನೀವು ಹೇಳ್ತಿರಲ್ಲ, ಒಂದು ಸೆಕೆಂಡ್ನಾಗ ಅವ ಏನ್ ಮಾಡ್ಬಿಡ್ತಾನ, ಅದು ತಿರುಗಿಸಿಟ್ಬಿಡ್ತಾನೆ ನಿಮಗೆ. ಸಣ್ಣದೊಂದು ಭೇದವಾದಿಗಳ ಸಂಘ ಇತ್ತು ಅಂದ್ರೆ ನೀವು ಎಷ್ಟೇ ಅದ್ವೈತದ ವಾಕ್ಯಗಳ ಅರ್ಥ ಮಾಡ್ಕೊಂಡ್ರು ಸಹಿತ ಅದು ಅದೃಢ ಆಗ್ಬಿಡ್ತದ. ಅದಕ್ಕೆ ಈ ಸಂಘಗಳನ್ನ ನಾವು ತ್ಯಾಗ ಮಾಡಬೇಕು. ಇವರು ಭೇದವಾದಿಗಳು. ನಮ್ಮ ಲೌಕಿಕ ಬದುಕಿನೊಳಗೂ ಭೇದ ಮಾಡ್ತಿದ್ರು, ನಮ್ಮ ಧಾರ್ಮಿಕ ಬದುಕಿನೊಳಗ ಭೇದ ಮಾಡ್ತಿದ್ರು, ನಮ್ಮ ಆಧ್ಯಾತ್ಮಿಕ ಬದುಕಿನೊಳಗ ಭೇದ ಮಾಡ್ತಿದ್ರು. ಅಂತಂದ್ರೆ ಭೇದವಾದಿಗಳನ್ನ ನಾವು ಏನ್ ಮಾಡಬೇಕು, ದೂರ ಇಡಬೇಕು. ಅದಕ್ಕೆ ನಿಮ್ಮ ಅರಿವಿನ ಉದ್ಗಾರ ಇವತ್ತೇನ್ ಬರಬೇಕು, ಭೇದವಾದಿಗಳಿಗೆ ಧಿಕ್ಕಾರ, ಭೇದವಾದಿಗಳಿಗೆ ಧಿಕ್ಕಾರ ಅನ್ಬೇಕು. ಘೋಷಣೆ ಮಾಡ್ಬೇಕಾ ಬೇಡ? ಭೇದವಾದಿಗಳಿಗೆ ಧಿಕ್ಕಾರ, ಭೇದವಾದಿಗಳಿಗೆ ಧಿಕ್ಕಾರ, ಭೇದವಾದಿಗಳಿಗೆ ಧಿಕ್ಕಾರ. ಇದು ಜ್ಞಾನಿಗಳ ಒಂದು ಘೋಷಣಾ ವಾಕ್ಯ, ಜ್ಞಾನಿಗಳ ಘೋಷಣೆ ಇದು. ಇಲ್ಲಿಗೆ ಏನಾಯ್ತಪ್ಪ ಅಂತಂದ್ರೆ, ಒಂದು ಸ್ಟೇಜಿಗೆ ಬಂದಿರಿ. ಈಗೇನಾಯ್ತು, ಭೇದವಾದಿಗಳನ್ನ ಧಿಕ್ಕರಿಸಬೇಕು. ಯಾಕೆ ಧಿಕ್ಕರಿಸಬೇಕು, ಏನ್ ಸಮಸ್ಯೆ ಆಗ್ತದ ಎಲ್ಲ ಹೇಳ್ಕೊಂಡು ಬಂದಾರ. ನಾಳೆಲಿಂತ ಏನಾಗ್ತದ ಅಂದ್ರೆ, ಈ ಅದೃಷ್ಟಿ ಮಹಾರಾಜ ಮತ್ತ ನಿಶ್ಚಲದಾಸರು ಭೇಟಿ ಆದಾಗಿನಿಂದ ಮತ್ತೆ ಏನು ಪ್ರಶ್ನೋತ್ತರಗಳಾಗ್ತವ ಅವುಗಳದು ಸಂಕ್ಷಿಪ್ತ ರಿವಿಷನ್ ಬೇಕಾ ಬೇಡ? ಮುಂದಕ್ಕೆ ಬಂದ್ಬಿಟ್ಟಿವಿ. ಅದೃಷ್ಟಿ ಮಹಾರಾಜ ಅನ್ಕೋತ ಹಿಂದಿಂದ ಗಟ್ಟಿ ಮಾಡ್ಕೋಬೇಕಲ್ಲ. ಸಂಕ್ಷಿಪ್ತ ರಿವಿಷನ್ ಮಾಡ್ಕೋಬೇಕದು. ರಿವಿಷನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಅದೃಷ್ಟಿ ಮಹಾರಾಜನ ಪ್ರಶ್ನೆ ಏನಿತ್ತು, ನಿಶ್ಚಲದಾಸರ ವಿವರಣೆ ಏನಿತ್ತು, ಏನು ಹೇಳಕ್ ಬರಲ್ಲ. ಮುಂಜಾನೆ ಉಂಡದು ಮಧ್ಯಾಹ್ನ ಕೇಳಿದ್ರೆ ಹೇಳಕ್ ಬರಂಗಿಲ್ಲ. ನಮಗೆ ಮರ್ತೆ ಬಿಟ್ಟಿರ್ತೀವಿ ನಾವು. ಮತ್ತೆ ಈ ಮುಂದೆ ಏನು ಉಣ್ಬೇಕನ್ನೋದ್ರ ಕಡೆನೇ ಲಕ್ಷ್ಯ ಇರ್ತದೆ ನಮ್ಮ. ಅಂಥದ್ದು ಇಲ್ಲೇನ್ ಮಾಡ್ಬೇಕು ನಾವು, ಒಂದಿಷ್ಟಿಷ್ಟು ಮೆಲುಕು ಹಿಂದಿಂದ ಹಾಕೋತ ಹೋಗ್ಬೇಕು. ನಿಮಗೆ ಮೆಲುಕು ಯಾಕೆ ಹಾಕ್ಲಕ್ ಹಚ್ತೀವಿ ಅಂತಂದ್ರೆ, ಹಿಂದಿಂದ ನೆನಪು ಬಂದಾಗ ನಿಮಗೆ ಗಟ್ಟಿ ಆಗ್ತದೆ. ನಾ ಪಾಠ ಹೇಳಕ್ ಗಟ್ಟಿಯಾಗ್ಯದ, ನಿಮಗೆ ಮೆಲುಕು ತಿಳಿದಾಗ ಗಟ್ಟಿಯಾಗ್ಯದ ಹೇಳ್ರಿ ನಮಗ ಮಾತು. ಮೆಲುಕಿಲಿಂದ ಗಟ್ಟಿ ಆಗ್ತದ. ಪಾಠದಿಂದ ಗಟ್ಟಿ ಆಗಲ್ಲ. ಪಾಠ ಶ್ರವಣ ಒಂದು ಸಾರಿ ಅಷ್ಟೇ. ಮೆಲುಕಿಲಿಂತ ನೀವು ಗಟ್ಟಿ ಆಗಲ್ಲ. ಅದಕ್ಕೆ ನಿಮ್ಮನ್ನು ಗಟ್ಟಿ ಮಾಡ್ಬೇಕಂತ ಮೆಲುಕಿನ ಸಲುವಾಗಿ ಗುದ್ದಾಡೋದು. ಅದೇನು ಮೆಲುಕು ಮಾಡ್ಲಕ್ಕೆ ಹೋಗಿ ನಿಮ್ಮ ಮೇಲೆ ಅಧಿಕಾರ ಮಾಡಿ ನಿಮಗೆ ಕಿರಿಕಿರಿ ಮಾಡ್ಬೇಕನ್ನೋ ಉದ್ದೇಶ ಅಲ್ಲ. ನಿಮ್ಮನ್ನು ಗಟ್ಟಿ ಮಾಡ್ಬೇಕಂತ ಅದು ನಿಮಗೆ ಅರ್ಥ ಇಲ್ಲ. ಏನ್ ಮಾಡ್ಬೇಕು? ಪಶುಗಳಿಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಬಾರ್ಕೋಲ್ ತಗೊಂಡು ಹಾಕ್ಯಾದ್ರು ನೆಕ್ಕ ಮಾಡ್ಬೇಕಂತ. ಹಂಗ ನಾವೇನ್ ಮಾಡ್ಬೇಕಾಗ್ತದ, ಜಬರ್ದಸ್ತಿಲಿಂತ ಆದ್ರೂ ಮೆಲುಕು ಮಾಡಿಸ್ಲೇಬೇಕದ. ನೀವು ಗಟ್ಟಿ ಆಗಲ್ಲ, ನೀವು ಉದ್ಧಾರ ಆಗಲ್ಲ. ಸರಿನಾ? ಪಶುವೇನು ಬಲ್ಲದು ಹಸುರೆಂದು ಎಳೆಸೋ. ಪಶು ಏನ್ ಮಾಡ್ತಿರ್ತದೆ, ಎಲ್ಲಿ ಹಸಿರು ಇರ್ತದೋ ಅದು ತಿಲ್ಲಕ್ಕೆ ಹೋಗ್ತದ ಅಷ್ಟೇ. ಪಂಕದಲ್ಲಿ ಬಿದ್ದು ಕಾಲ ಬಡಿಯುವುದಲ್ಲದೆ ಮತ್ತಿನ್ನೇನು ಮಾಡಲು ಸಾಧ್ಯವಯ್ಯ. ಹಸಿರಿದ್ದಲ್ಲಿ ಹೋಗಿ ಕೆಸರಾಗಿ ಬಿದ್ದು ಅಡ್ಡಾಡ್ತಿರ್ತದೆ. ಪಶು ಅಷ್ಟೇ. ಅದಕ್ಕೆ ಹಿಡಿದು ತಂದು ನೆಟ್ಟಗೆ ಮಾಡಬೇಕು ಅಂತ ನಮ್ಮದು ಮೆಲುಕು ಕಾರ್ಯಕ್ರಮ. ಏನು ಇವತ್ತಿನ ಪಾಠದೊಳಗೆ ಏನಾರೆ ವಾದ ವಿವಾದಗಳು, ಏನಾರೆ ಸಮಸ್ಯೆಗಳು ಏನದ? ಅದ್ವೈತವನ್ನ ನಾವು ಅನುಸರಿಸಬೇಕು. ಅದ್ವೈತವನ್ನ ನಾವು ಅನುಸರಿಸಿದ್ರೆ ನಮ್ಗೆ ದುಃಖನೇ ಆಯ್ತದೆ. ಓಕೆ.
ತಿಳಿದಲ್ರಿ ಎಲ್ಲ, ಏನು ಡೌಟ್ ಇಲ್ಲ, ಏನು ಡೌಟ್ ಇಲ್ಲ, ಯಾರಿಗೆ ಏನು ಡೌಟ್ ಇಲ್ಲ. ಸಂಶಯ ಏನು ಇಲ್ಲವಾ? ಉದಾಹರಣೆ ಕೊಟ್ಬಿಟ್ಟು ವಿಚಾರ ಬಗ್ಗೆ ಏನು ಸಿದ್ಧಾಂತ, ವೇದಾಂತ, ದೃಷ್ಟಾಂತ ಎಲ್ಲನೂ ಅದ ಇದ್ರೊಳಗೆ, ಎಲ್ಲನೂ ಭಾಳ ಚಂದ ಅದ. ಇದು ನಾಳೆಲಿಂದ ರಿವಿಷನ್ ಮಾಡೋಣ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ಪಾಠ ನಡೆದಾಗ ಎಷ್ಟು ಮಂದಿ ಇದ್ರು? ಈಗ ಯಾಕೆ ಕಟ್ ಮಾಡ್ಕೊಂಡು ಹೋದ್ರಿ ಅವರು? ಈಗ 5 ಮಂದಿ ಅಷ್ಟೇ ಉಳಿದಿರಿ. 5 ಮಂದಿ ಹೆಸರು ಬರ್ಕೊಳ್ರಿ. ಲಾಸ್ಟಿಗೆ ಯಾರು ಉಳಿದಿರಿ ಅವಷ್ಟೇ ಗಟ್ಟಿ ಬೀಜಗಳು. ಇವ್ರು 5 ಮಂದಿ ಹೆಸರು ಬರ್ಕೊಳ್ರಿ. ಯಾರು? ಗೌರಮ್ಮ, ರುದ್ರಪ್ಪ ಹೆರ್ಕಲ್ಲು, ನಾಗರತ್ನಮ್ಮ ಕೊಳಕೆ, ಸುನೀತಾ ಕಾಜ್ಗಾರ. ಅಂದ್ರೆ ಯಾರು? ಸುನೀತಾ ಕುಂತೀರ, ಪ್ರಕಾಶ್ ಕುಂತೀರ, ಯಾರು ಕುಂತೀರ? ಸುನೀತಾ ಕಾಜ್ಗಾರೇನು? ಸುನೀತಾ ಕಾಜ್ಗಾರು. ಮತ್ತಾರು? ಇದ್ಯಾರು? ಶರಣ. ನಮ್ದು ಅಂದ್ರೆ ಈಗ 4 ಮಂದಿ ಇದೀರಿ ನೀವೀಗ. 4 ಮಂದಿ ಇದೀರಿ. ಈಗ 4 ಮಂದಿ ಹೆಸರು ಬರ್ಕೊಳ್ರಿ ಸಾಕು. 4 ಮಂದಿ ಅಷ್ಟೇ. ನಾಳೆ ನೆನಪು ಮಾಡ್ರಿ ಅವ್ರಿಗೆ ಮೊದಲೇ ಜಾಯಿನ್ ಆಗ್ಬೇಡ ಅಂತ ಹೇಳ್ಬಿಡ್ರಿ. ಉಳಿದವ್ರಿಗೆಲ್ಲ ಹಿಂಗೆ ಬಿಟ್ಟು ಓದ್ತಿದ್ರಂದ್ರೆ ಲಾಸ್ಟ್ ನಿಂತನ ಕೂಡ್ತಿದ್ರೆ ಜಾಯಿನ್ ಆಗ್ಬೇಕು. ಇಲ್ಲ ಅಂತಂದ್ರೆ ನಡ್ಬರ್ಕೆ ಕೇಳಾರ್ದೆ ಬಿಟ್ಟು ಓದ್ತಿದ್ರ ಅಂತಂದ್ರೆ ಜಾಯಿನ್ ಆಗೇ ಬೇಡ ಅಂತ ಹೇಳ್ಬಿಡ್ರಿ ಅವ್ರಿಗೆ. ಈ 4 ಮಂದಿ ನಾಳೆಗೆ ಜಾಯಿನ್ ಆಗ್ಬೇಕು. ಸುಮ್ಮನೆ ಬರೋದು, ಮನ್ಸಿಗೆ ಬಂದಾಗ ಬರೋದು, ಮನ್ಸಿಗೆ ಬಂದಂಗೆ ಹೋಗೋದು, ಇದು ಪಾಠ. ಇದು ಹುಚ್ಚುಚ್ಚು ಮಾಡ್ಲಿಕ್ಕಿಲ್ಲ ಇಲ್ಲಿ. ನಿಮ್ಗೆ ಹೇಳ್ಯಾರ? ಇಲ್ಲ, ಅವ್ರು ಇದ್ರ ಬೆಳಗ್ಗೆ ಜಾಯಿನ್ ಆಗಿದ್ರ ಅವರು? ಆಯ್ತಾಯ್ತು. ಈ ದಸರಿ ಮುಗಿಯ ತನಕ ಇದು ಹಿಂಗೆ ಕಾಣಿಸ್ತದೆ. ಆಯ್ತು. ಬಂದ್ಮೇಲೆ ಒಂದು ಎಷ್ಟೊತ್ತಾಗಿದೆ? 9 ಆಗ್ಯದ, 10 ಆಗ್ಯದ, 8, 15, 8, 20 ಆಗಿರ್ಬೇಕು. ಅಷ್ಟಕ್ಕೆ ಮುಚ್ಕೊಂಡು ಹೋಗ್ಬಿಟ್ಟಾರೆ. ಈಗ ಆಗ್ಯದ 8:45. ಅವ್ರು ಹೋಗ್ಯಾರ ಅನ್ನೋದಕ್ಕೆ ನಿಶ್ಚಿಂತೆಯಾಗಿ ಪಾಠ ಹೇಳಕತ್ತೀನಿ ನಾನು. ಅವ್ರು ಹೋಗಿ ಬಳತಾಯ್ತು ಅವರೆಲ್ಲ ಹೋಗಿ. ಇರಿ ನಾಳೆ ನೋಡ್ರಿ, ಇವರು ಸರ್ವಿಸ್ನಾಗಿದ್ದಾಗ ಇನ್ನ ಏಟ್ ಅವಸರ ಮಾಡ್ತಿರ್ಬೇಕು. ಈಗ ರಿಟೈರ್ ಆದ್ಮೇಲೆ ಇಷ್ಟು ಅವಸರ ಅದ ಇವ್ರು. ಮುಂಜಾನೆ ಹಿಡಿದು ಸಂಜೆ ತನಕ ಕಾಲೇನೇ ಇದ್ರು ಇಟ್ಟು ಅವಸರ ಅದ ಇವ್ರಿಗೆ. ಅದು ಸರ್ವಿಸ್ನಾಗಿದ್ದಾಗ ಎಷ್ಟು ಕೆಲಸ ಮಾಡಿರ್ಬೇಕು ಇವ್ರು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ನಾಳೆ ಬೆಳಿಗ್ಗೆ ಹೇಳ್ರಿ, ಯಾರು ಕೊನೆ ತನಕ ಕೂಡ್ತೀರಿ ಅವ್ರಷ್ಟೇ ಕೂಡ್ರಿ. ನಡ್ಬರ್ಕ್ ಕಟ್ ಮಾಡ್ಕೊಂಡು ಹೋಗೋರು ಹೀಗೆ ಕಟ್ ಮಾಡ್ಕೊಂಡು ಹೋಗತ್ತೆ ಹೇಳ್ಬಿಡ್ರಿ ಅವ್ರಿಗೆ. ಸುಮ್ಮನೆ ನಡ್ಬರ್ಕ್ ಪಾಠ ನಡ್ದಾಗ ಬಿಟ್ಟು ಹೋಗೋದಿಲ್ಲ. ಅದೇ ಮತ್ತ ಅವಸರ ಇದ್ದವ್ರು ಹೋಗ್ಬಿಡಲ್ರಕ್ಕ. ಹರ್ಕ ಪರ್ಕ ಎದಕ್ ಮಾಡ್ತಾರ?
ಅವಸರ ಇದ್ದವ್ರು ಅದೇ ಮಾಡ್ರಿ, ಇದ್ರಾಗ ಬರ್ಲಿಕ್ಕೆ ಹೋಗ್ಬೇಡ್ರಿ, ಅದೇ ಮಾಡ್ಕೊ ತೋರ ಕಡೆ ಹೇಳ್ಬಿಡ್ಬೇಕು. ಓಕೆ.